ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ, ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಕ್ಷೇತ್ರಗಳಲ್ಲಿ ಇರುವಂತಹ ಅಭ್ಯರ್ಥಿಗಳನ್ನು ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತ ಹೇಳಿ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಪಣ ತೊಟ್ಟಿದ್ದಾವೆ. ಅಂತೆಯೇ ಘಟಾನುಘಟಿ ನಾಯಕರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಶತಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ಮತದಾರ ಪ್ರಭುವಿನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಈಗಲೇ ಊಹೆ ಮಾಡೋದು ಕಷ್ಟ ಸಾಧ್ಯ. ಆದರೂ ಕೂಡ ಆ ಮತದಾರ ಪ್ರಭುಗಳನ್ನು ಸೆಳೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಆದರೆ ಈ ಪ್ರಯತ್ನದ ನಡುವೆ ಈ ಘಟಾನುಘಟಿ ನಾಯಕರು ಹೋಗ್ತಾರೆ ನೋಡಿ, ಅವರ ಭಾಷಣಗಳನ್ನು ಕೇಳಬೇಕು. ಅವರು ತಾವೇನು ಮಾಡ್ತೀವಿ, ತಾವೇನು ಕೊಡುಗೆ ಕೊಡ್ತೀವಿ, ಗೆದ್ದರೆ ಏನು ಅನ್ನೋದನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಆಡಳಿತ ನಡೆಸ್ತಾ ಇರುವಂಥ ಪಕ್ಷ ಇರ್ಬೋದು ಅಥವಾ ವಿಪಕ್ಷ ಇರ್ಬೋದು, ಅವ್ರು ಏನು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಟೀಕೆ ಮಾಡಿ ಓಟ್ ಗಿಟ್ಟಿಸ್ಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳೇ ಹೆಚ್ಚಾಗಿತ್ತು. ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹೇಗೆಂತ ಹೇಳಿದ್ರೆ, ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ BJP, ಕಾಂಗ್ರೆಸ್, JDS ಪರಿಗಣಿಸಿದ ಹಾಗೆ ಕಾಣ್ತಾ ಇದೆ. ಯಾಕೆ ಅಂತ ನಾವು ನೋಡ್ತಾ ಹೋಗುತ್ತಾದರೆ 2.25 ವರ್ಷದ ಆಡಳಿತದ ಸಂದರ್ಭದಲ್ಲಿ ಈ 2 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ, ಒಂದು ಪಕ್ಷ ಕಾಂಗ್ರೆಸ್ಗೆ ಗೆಲುವು ಅಂತ ಹೇಳಿದ್ರೆ ಆಡಳಿತ ಸರಿಯಾಗಿದೆ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಒಂದು ಪಕ್ಷ ಸೋಲೇನಾದರೂ ಆಯಿತು ಅಂತ ಹೇಳಿದ್ರೆ, ನೋಡಿ ಇಷ್ಟು ದಿವಸಗಳ ಕಾಲ ಪ್ರತಿಪಕ್ಷಗಳು ಬೀದಿಗಳಲ್ಲಿ ಹೋರಾಟವನ್ನು ಮಾಡಿದ್ರು, ರಾಜ್ಯ ಸರ್ಕಾರದ ಹುಳುಕುಗಳನ್ನು ಪ್ರತಿಭಟನೆಯ ಮೂಲಕ ಹೊರಗಿಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಅಂತೆಯೇ ಈ 2 ಕ್ಷೇತ್ರಗಳಲ್ಲೂ ಕೂಡ ಫಲಿತಾಂಶದ ಮೂಲಕ ವ್ಯಕ್ತಪಡಿಸಿದ್ದಾರೆ ಮತದಾರ ಪ್ರಭು ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಎಟ್ ಎನಿ ಕಾಸ್ಟ್ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪ್ರಯತ್ನವನ್ನು ಪಟ್ಟಿದೆ. ಮತ್ತು BJP ಅಂತ ಸಂದರ್ಭದಲ್ಲೂ ಕೂಡ ಆ 2 ಕ್ಷೇತ್ರಗಳನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಚುನಾವಣಾ ಪ್ರಚಾರ ಅಂದಾಗ ನಾನು ಆಗಲೇ ಉಲ್ಲೇಖ ಮಾಡಿದೆ, ಆರೋಪ ಪ್ರತ್ಯಾರೋಪಗಳು ಏನೋ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವ ಮಟ್ಟಕ್ಕೆ ಹೋಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ, ದುರ್ದೈವ. ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಸೋಲಿನ ಭಯ ನಮಗಲ್ಲ, BJPಯವ್ರಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಪ್ರಚಾರಕ್ಕೆ ಯತ್ನಾಳ್ ಅವ್ರನ್ನ ಕರೆಸಿದ್ದಾರೆ ನೋಡಿ, ಅದಕ್ಕಿಂತ ಸಾಕ್ಷಿ ಬೇಕಾ ಅನ್ನೋದನ್ನು ಹೇಳಿದ್ದಾರೆ. ದಾವಣಗೆರೆಯಲ್ಲಿ CT ರವಿ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತಭೇಟಿಯನ್ನು ಮಾಡಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ವಿಚಾರ ಮಾತಾಡಲೇಬೇಕು. ಜಮೀರ್ ಅಹಮದ್ ಖಾನ್ ಅವರೊಂಥರ ಅಡ್ಕತ್ರಿ ಸಿಕ್ಕಾಕಿಬಿಟ್ಟಿದ್ರು. ಯಾಕಂದರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಾ ಬೇಡವಾ ಅಂಥೇಳಿ ಕೇರಳ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು. ಆದರೆ ಈಗ ಬಹುತೇಕ ಬರ್ತಾರೆ ಭಾನುವಾರ ಅನ್ನುವಂತಹ ಮಾತಿದೆ. ಆದರೆ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಯಾರಿಗಪ್ಪ ಓಟ್ ಹಾಕೋದು ಅನ್ನೋ ಗೊಂದಲದಲ್ಲಿದ್ದಾರೆ ಅಂತ ಅನಿಸುತ್ತೆ. ಇದು ಗ್ರೌಂಡ್ ರಿಪೋರ್ಟ್. ಯಾಕಂತ ಹೇಳಿದ್ರೆ 75,000 to 85,000 ವೋಟರ್ಸ್ ಇರೋ ಸಂದರ್ಭದಲ್ಲಿ ನಮ್ಮ ಒಬ್ಬ ನಾಯಕರಿಗೆ ಕೊಟ್ಟಿದ್ರೆ ಸೂಕ್ತ ಅನ್ನುವಂತಹ ಒಂದಷ್ಟು ಭಾವನೆಗಳಿತ್ತು. ಅದು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋದ್ರಿಂದಾಗಿ ಸ್ವತಃ ಜಮೀರ್ ಅಹಮದ್ ಅವರಾದರೂ ಹೆಂಗೆ ಈ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂಥೇಳಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು. ಇದರ ನಡುವೆ ಆ ಭಾಗದ ಜನ ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಗೆಲುವನ್ನು ಕೊಟ್ಟಿದ್ದಾರೆ. ಆದರೆ ಈ ಸಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ಬೋದಾಗಿತ್ತಲ್ಲ ಅನ್ನುವಂಥ ಭಾವನೆ ಇರೋದ್ರಿಂದಾಗಿ ಹಿಂಗೆ ಅಂತ ಊಹೆ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ರೈಟ್, ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸುಳ್ಳು ಹೇಳೋದ್ರಲ್ಲಿ ರಿಸೀವ್ರು, ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ BJP ಅವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಅಷ್ಟೇ. ಸರ್, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತವ್ರು ಅಂತವ್ರನ್ನೇ ಕರ್ಕೊಂಡ್ ಬಂದು ಪ್ರಚಾರ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ BJP ಅವರು ಬಂದ್ರ ಅಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದಾರೆ ಅಂತವ್ರನ್ನೇ ಕರ್ಕೊಂಡ್ ಬರ್ತಿದ್ದಾರೆ. BJP ಅವ್ರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ ಸರ್? ಕೇಂದ್ರ ಸರ್ಕಾರ ಅಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಉಚ್ಚಾಟನೆ ಮಾಡೋದು, ಅವ್ರನ್ನೇ ಕರ್ಸೋದು. BJP ಯಾವಾಗ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಸರ್, ಕೇಂದ್ರ ಲೋಕಸಭೆ ಸ್ಥಾನಗಳನ್ನ ಒಂದು ಹೆಚ್ಚಿಗೆ ಮಾಡಿ ಇದನ್ ಮಾಡ್ತಾ ಇದೆ ಸರ್, ಅದಕ್ಕೆ ರಾಜ್ಯಕ್ಕೆ ಏನ್ ಲಾಭ ಆಗ್ತಾ ಇದೆ? ನಾನು ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು.
ಬಟ್ ಅದರಲ್ಲಿ ಮಲ್ತಾಯಿ ಧೋರಣೆ ಇರಬಾರ್ದು. ದಕ್ಷಿಣದ ಜಿಲ್ಲೆಗಳಿಗೆ ರಾಜ್ಯಗಳಿಗೆ ಕಡಿಮೆ ಮಾಡೋದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ಸಿದ್ದರಾಮಣ್ಣ ಎಷ್ಟು ಒಳ್ಳೆಯವಿದ್ದ, ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ, ಎಂಥ ಬಂಗಾರ ಅಂತ ಮನುಷ್ಯ ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನೆ ಕರಪ್ಟು, ಮಕ್ಕಳು ಕರಪ್ಟು, ಅವ್ರ ಕರಪ್ಟು. ಇದು ನಾವು ಮಾತಾಡಬಾರ್ದು. ಇದು ಆದರೂ ಕೂಡ ನಮ್ಮ ಹೊಟ್ಟೆ ಉರಿತದೆ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ ಇರ್ತದೆ. ಆಯಿತು, ಈಗ ನಾವು ದೇಶದಲ್ಲಿ ನೋಡ್ತೇವೆ, ಇವತ್ತು ಮೋದಿಯವರು ಚುನಾವಣೆಗಳು ಬರ್ತಾವ, ಚುನಾವಣೆಗೆ 10 ರೂಪಾಯಿ ಖರ್ಚು ಮಾಡ್ತಾರೆ. ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ. ಹೆಂಗ್ರಿ ಕಾಂಟ್ರಾಕ್ಟ್ಗಳು ಉರ್ಲು ಹಾಕೊಂಡು ಸಾಯ್ಲಾಗತ್ತವ, ಒಬ್ರದ್ದು ಪೇಮೆಂಟ್ ಇಲ್ಲ. ಹೌದು, ಸ್ವಲ್ಪ ತಪ್ಪು ಆಗಿರ್ಬೋದು, ಹಿಂದೇನೂ ಆಗಿರ್ಬೋದು, ನಾ ಇಲ್ಲ ಅಂತ ಅಲ್ಲುಗಳದಿಲ್ಲ, ಆಗಿದ್ರು ಕೂಡ. ಆದರೆ ಇಂಥ ಪರಿ ಆಗಿರಲಿಲ್ಲ. ಇದು ನೋಡ್ರಿ, ಭಾಳ ನಮ್ಮ ಪಕ್ಷದ ಅಭ್ಯರ್ಥಿಗಳವರು, ಅವರು ಈ ಕ್ಷೇತ್ರದಲ್ಲಿ ಹಿಂದೆನೂ ಕೂಡ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಈ ಭಾಗದಲ್ಲಿ ಮಾಡಿದ್ದಾರೆ. ಅದು ನೋಡಿ, ಇಲ್ಲಿ ಹಿಂದೆ ನಾವು ಪ್ರಯತ್ನ ಮಾಡಿದೆವು, ಇಲ್ಲಿ ನಡು ರೋಡ್ ಮಾಡಬೇಕು, ಬಾಗಲಕೋಟೆಗೆ ಹೋಗ್ಬೇಕಾ ಅಂಥೇಳಿ ಪ್ರಯತ್ನ ಮಾಡಿದ್ರೆ ಆಗಿರಲಿಲ್ಲ. ಪಾಪ ಭಾಳ ಪ್ರಯತ್ನ ಮಾಡಿ ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೆನೆಸ್ಕೊಂಡು ಇವತ್ತು ಏನಾಗಿದೆ, ಕರ್ನಾಟಕ ರಾಜ್ಯದಲ್ಲಿ 2.5-3 ವರ್ಷ ಕಳೀಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಬಂದು. ದಯವಿಟ್ಟು ನೀವು ಹೇಳಿ, ನಾನು ಸುಮಾರು 48 ವರ್ಷದಿಂದ ರಾಜಕಾರಣದಲ್ಲಿ ನಾನಿದ್ದೀನಿ. ಸುಮಾರು ಸರ್ಕಾರಗಳನ್ನು ನೋಡಿದ್ದೀನಿ, ಸುಮಾರು ಮುಖ್ಯಮಂತ್ರಿಗಳನ್ನು ನೋಡಿದ್ದೀನಿ. ಇಷ್ಟೊಂದು ಲಜ್ಜೆಗೇಡಿ, ಇಷ್ಟೊಂದು ಕೆಟ್ಟ ಜನ, ಇಷ್ಟೊಂದು ಅಭಿವೃದ್ಧಿಯ ಬಗ್ಗೆ ರುಚಿ ಇಲ್ಲದ ಜನ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ 48 ವರ್ಷದಲ್ಲಿ ನಾನು ನೋಡಲಿಲ್ಲ. ಮಂಡ ಈಗ ನೋಡ್ರಿ, ಹಿಂದೆ ಹೆಗ್ಡೆ ಸಾಹೇಬ್ರ ಕಾಲಕ್ಕೂ ಕೂಡ ಪಟೇಲರು, ಹೆಗ್ಡೆಯವರು, ದೇವೇಗೌಡರು ಇದ್ದಾಗ ಈ ಪುಕ್ಕಟ ಅಂತ ಹೇಳಿ ಜನರಿಗೆ ಹಂಚಿದ್ರು. ಯಾಕಂದ್ರೆ ನಿಮ್ಮಲ್ಲಿ ತಾಕತ್ತಿದ್ರೆ ಅದು ಮಾಡ್ಬೇಕ್ರಿ. ನಿಮ್ಮಲ್ಲಿ ತಾಕತ್ತನೇ ಇಲ್ಲ, ನಾವು ನಿಮ್ಮ ನರಾನೇ ಸತ್ತವು ಮೈಯನು ಎಲ್ಲ. ನೀವು ಹೋಗಿಬಿಟ್ಟು ನಾನು ಪುಕ್ಕಟ್ಟು ಜನರಿಗೆ ನಾವು ಕುಡಬೇಡ್ರಿ ಅಂತ ನಾನು ಹೇಳೋದಿಲ್ಲ. ಯಾವಾಗ ನಿಮಗೆ ಶಕ್ತಿ ಇರ್ತದೆ ಕೊಡ್ಲಕ್ಕ, ಅಂಥ ಟೈಮ್ನಾಗ ಕೊಡ್ರಪ್ಪ, ನಿಮ್ಗೆ ಯಾರು ಬೇಡತ್ತಾರೆ, ಯಾರೂ ಬೇಡ ಅನ್ನಂಗಿಲ್ಲ. ಆದರೆ ಇವತ್ತು ರಾಜ್ಯವನ್ನು ಮೋಸ ಮಾಡಿ, ರಾಜ್ಯದ ಅಭಿವೃದ್ಧಿಯನ್ನು ನೀವು ಕುಂಠಿತ ಮಾಡಿ ಇಂಥ ಕೆಲಸ ಮಾಡ್ಲಕತ್ತೀರ. ಇದು ಹೋಗ್ತಿರುತ್ತಲ್ಲ ಎತ್ತಿದ್ದಾಡಿ, ಅವಾಗ ಏನ್ ಮಾಡ್ತೀವಿ, ಸರಿದಾರಿ ತರೋದಕ್ಕೆ ಮುಗಿದರ ಹಾಕ್ತಿವಿ, ಸರಿದಾರಿ ತರೋದಕ್ಕೆ ಅನ್ನ ಹಿಡ್ಕೊಳ್ತೀವಿ. ಆದ್ರೂ ಮಾತ್ಯದಾಗ ಏನ್ ಮಾಡ್ತೀವಿ, ಬಾರ್ಕೋಲಲ್ಲಿ ಬಾರಿಸ್ತೀವಿ. ಈ ಸರ್ಕಾರಕ್ಕೂ ಬಾರಿಸ್ಬೇಕು. ಯಾಕೆ ಬಾರಿಸ್ಬೇಕು ಅಂತ, ಎಲ್ಲಾ ಬೆಲೆ ಏರಿಸಿದ್ದಾರೆ, ಯಾವ ಬೆಲೆನೂ ಬಿಟ್ಟಿಲ್ಲ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ನೀರಿನ ಬೆಲೆ ಏರಿಸಿದ್ರು, ಕಸದ ಟ್ಯಾಕ್ಸ್ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ 20 ರೂಪಾಯಿ ಸ್ಟಾಂಪ್ ಡ್ಯೂಟಿನೇ ಮಾಯ. ಇದೆಯಾ 20 ರೂಪಾಯಿ ಸ್ಟಾಂಪ್ ಪೇಪರ್, 20 ರೂಪಾಯಿ ಸ್ಟಾಂಪ್ ಪೇಪರ್ ಮಾಯ. ಅದಕ್ಕೆ 100 ರೂಪಾಯಿ ಕೊಡ್ಬೇಕು, 200 ರೂಪಾಯಿ ಕೊಡ್ಬೇಕು. ಬರ್ತ್ ಸರ್ಟಿಫಿಕೇಟ್ ಈಗ 5 ರೂಪಾಯಿ ಕೊಟ್ಟರೆ ಸಾಕಿತ್ತು, ಈಗ 50 ರೂಪಾಯಿ ಕೊಡ್ಬೇಕು. ಡೆತ್ ಸರ್ಟಿಫಿಕೇಟ್ ಅದಕ್ಕೂ 50 ರೂಪಾಯಿ ಕೊಡ್ಬೇಕು. ಮುಂಚೆ ಪಾಣಿ RTC 15 ರೂಪಾಯಿ ಕೊಟ್ಟರೆ ಸಿಕ್ತಿತ್ತು, ಈಗ ಎಷ್ಟು ಕೊಡ್ಬೇಕು, 30 ರೂಪಾಯಿ ಕೊಡ್ಬೇಕು. ಅದಕ್ಕಾಗಿ ಎಲ್ಲದರ ದರ ಏರಿಸಿ ಬಡವರಿಗೆ ಒಂದು ರೀತಿಯಲ್ಲಿ ಹೆಮ್ಮಾರಿ ಆಗಿರ್ತಕ್ಕಂಥ ಸರ್ಕಾರ ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಪ್ರತಿಕರಿಸಿ ಅಂತ ಕೆಲವು ರೈಟ್. ಲಾಸ್ಟಿಗೆ ಸಿ ಟಿ ರವಿ ಅವರು ಮಾತಾಡಿದ್ರಲ್ಲ, ಅದನ್ನೇ ತಗೊಳ್ಳೋಣ. ಯಾಕಂತ ಹೇಳಿದ್ರೆ ಸಿ ಟಿ ರವಿಯವರು ಈ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಿರೋ ಮಾತುಗಳನ್ನು ಗಮನಿಸಿದ್ರೆ, ನೆಕ್ಸ್ಟ್ ಏನಾದ್ರು BJP ಬಂದರೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಕಮ್ಮಿ ಮಾಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ. ಕಮ್ಮಿ ಆಗೋ ರೇಂಜ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬೊಬ್ರದ್ದು ಒಂದೊಂಥರ ಸ್ಟೇಟ್ಮೆಂಟ್. ಯಾಕಂದರೆ ಆ ಭಾಗದ 2 ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಪ್ರಯತ್ನದ ಒಂದಷ್ಟು ಪ್ರಚಾರಗಳಿದು. ಬಟ್ ಅದು ಎಷ್ಟರ ಮಟ್ಟಿಗೆ ಜನ ನಂಬ್ತಾರೆ, ಎಷ್ಟರ ಮಟ್ಟಿಗೆ ಅದು ಓಟಾಗಿ ಕನ್ವರ್ಟ್ ಆಗುತ್ತೆ, ಕಾದು ನೋಡಬೇಕು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ರಿಷಿಕ್ ವಿವಾನ್ಗೌಡ ಇದ್ದಾರೆ, ನಮಸ್ಕಾರ. AP ವಕ್ತಾರರು ಇಶಾದ್ ಪಾಷಾ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ. ನಮಸ್ತೆ. ಓಕೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹಂತೇಶ್ ಶೆಟ್ಟಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ ಮಹಂತೇಶ್ ಅವರೇ. ಹಂಗೇರಿ ಸಂಪರ್ಕದಲ್ಲಿ ಮಹಂತೇಶ್ ಶೆಟ್ಟಿ ಅವರೇ ಮಾತಾಡ್ತೀನಿ. ಸತ್ಯನಾರಾಯಣ್ ಹೇಮಾದ್ರಿ ಅವರೇ, ನೀವು ಮಾತಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು BJP ಬಗ್ಗೆ ಉಲ್ಲೇಖ ಮಾಡ್ತಿದ್ರು, ಹಾಗಾಗಿ ಅದೇ ವಿಚಾರವನ್ನು ಮೊದಲಿಗೆ ತಗೊಳ್ತಾ ಇದ್ದೀನಿ.
ಬಿಜೆಪಿಯದ್ದು ರಾಜ್ಯದಲ್ಲಿ ಹೀನಾಯ ಸ್ಥಿತಿ ಅಂದರು. ಯಾವ ಮಟ್ಟಿಗೆ ನೀವು ಹೀನಾಯ ಸ್ಥಿತಿಯಲ್ಲಿದ್ದೀರಾ ಅಂತ ನೀವು ತಿಳಿಸ್ಬೇಕು. ಜೊತೆಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದು ಅವರೇ, ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಳ್ಳೋದು ಅವರೇ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಏನು ಹೇಳ್ತೀರಿ ಇದೆರಡರ ಬಗ್ಗೆ? ಮೇಡಮ್, ಹೀನಾಯ ಸ್ಥಿತಿ ಯಾರ್ದು ಐತಿ ಅಂತ ಹೇಳಿ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ನಾನು ಅವ್ರಿಗೆ ಸೂಚಿಸ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಉಪಚುನಾವಣೆಯಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮೊನ್ನೆ 2 ದಿವಸ ಬಂದವರು, ಮತ್ತೆ ಇವತ್ತು ಮತ್ತು ನಾಳೆ ಇಲ್ಲಿದ್ದಾರ. ನಾನು ಹೇಳ್ತಾ ಇದ್ದೀನಿ ಮೇಡಮ್, ಹೇಳ್ತಾ ಇದ್ದೀನಿ, 5 ದಿವಸ ಇದು ಅಲ್ಲದೆ ಮತ್ತೆ ತಿರ್ಗಾ ಪುನಃ ಇನ್ನೊಂದ್ಸಲ ಬರ್ತಾರ. 5 ದಿವಸ ಬಂದು ಇಲ್ಲಿ ವಸ್ತಿ ಮಾಡಿ ಮಾತನಾಡಿ ಅವ್ರಿಗೆ ಏನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಲೆ ಕಂಡಿದಾರ, ಅವ್ರಿಗೇನು ಗುಪ್ತಚರ ಮಾಹಿತಿನೋ ಏನೋ ಅವ್ರ ಪರಿಸ್ಥಿತಿಯಲ್ಲಿ ಹೀನಾಯವಾಗಿದೆ ಅನ್ನುವಂಥದ್ದು ಮನಗಂಡುಕೊಂಡು ಇವತ್ತು ಅವ್ರು ಇಲ್ಲಿ ಈ ರೀತಿ ಬಂದು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇರೋದು ಅವ್ರದ್ದು ಸ್ಥಿತಿ ಹೀನಾಯ ಐತಿ ಅಂತ ಹೇಳೋದು ಒಂದು ಭಾಗ. ಎರಡನೇದು, ನಮ್ಮ ಪಕ್ಷದ ಉಚ್ಚಾಟಿತನೋ ಅವರು ಏನೋ ಅದನ್ನ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಕಳೆದ 3 ವರ್ಷದಿಂದ ನಾ ಸಿಎಂ ನೀ ಸಿಎಂ, ನಾನ್ DCM ನೀ DCM ಅನ್ನುವಂತದ್ರಾಗ ಅದ್ರ ಕಡೆ ನಿಮ್ ತಟ್ಟಿಯೊಳಗ್ ಕತ್ತಿ ಸತ್ತು ಬಿದ್ದೈತಿ, ಇನ್ನೊಂದು ತಟ್ಟಿಯೊಳಗಿನ ನೋಡಕ್ ಹೋಗ್ಬೇಡ್ರಿ ಅಂತ ನಾನು ಹೇಳ ಬಯಸ್ತಾ ಇದ್ದೀನಿ. ಒಂದು ಸ್ಪಷ್ಟತೆ ಕೊಟ್ಟಿದಾರ, ಏನು ಯತ್ನಾಳ್ ಗೌಡ್ರ ವಿಚಾರದಾಗ ಒಂದು ಸ್ಪಷ್ಟತೆ ಕೊಟ್ಟಿದಾರ. ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ನಮ್ಮ ಬಾಗಲಕೋಟೆ ಅಭ್ಯರ್ಥಿ ಮತ್ತು ಅವರು ಒಂದು ಮಿತ್ರತ್ವದ ಆಧಾರ ಮೇಲೆ ಅಂತ. ಅದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರ ಆಗಿರ್ಬೋದು, ಆದರಣೀಯ BS ಯಡಿಯೂರಪ್ಪನವ್ರು ಇರ್ಬೋದು, ನಮ್ಮ ಚುನಾವಣೆ ಗೆಲ್ಲಕ್ಕೆ ಯಾರು ಬಂದು ಪ್ರಚಾರ ಮಾಡಿದ್ರೆ ನಮ್ದೇನೋ ಅಭ್ಯಂತರ ಇಲ್ಲ ಅಂತ ಅವ್ರು ಸ್ಪಷ್ಟೀಕರಣ ಮಾಡಿದ್ದಾರೆ. ಬಟ್ ಅವರು ಸನ್ಮಾನ್ಯ ಯತ್ನಾಳ್ ಅವರು ಬಿಜೆಪಿ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಬಿಜೆಪಿಯಿಂದ ಉಚ್ಚಾಟಿತನಾಗಿದ್ರು ಕೂಡ ನಾನು ಬಿಜೆಪಿ ಶಾಸಕನೇ, ನಾನ್ ಕೆಲಸ ಮಾಡೋದು ಬಿಜೆಪಿಗೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಜಿಜ್ಞಾಸೆಗಳಿಲ್ಲ, ಇವ್ರಿಗೆ ಯಾವುದೂ ವಿಷಯಗಳಿಲ್ಲ. ನಮ್ಮ ಅಭಿವೃದ್ಧಿಗಳಿಗೆ ಕೌಂಟರ್ ಕೊಡಕ್ ಅವ್ರ ಹತ್ರ ಯಾವುದೂ ಇದು ಇಲ್ಲ. ಶಿಸ್ತಿನ ಪಕ್ಷ ಬಿಜೆಪಿಗೆ ಸತ್ಯನಾರಾಯಣ ಹೇಮಾದ್ರಿ ಅವರೇ, ಇದು ಶಿಸ್ತಿನ ಪಕ್ಷ, ನೀತಿ ನಿಯಮಗಳ ಪಕ್ಷ. ಭಾವನೆಗಳು ಬೇರೆ, ಇರುವಂತಹ ನಿಯಮಗಳು ಬೇರೆ ಅಲ್ವೇ? ಯತ್ನಾಳ್ ಅವ್ರಿಗೆ ಒಂದು ಭಾವನೆ ಇದೆ, ಬಿಜೆಪಿ ನನ್ನ ತಾಯಿ ಅಂತ ಹೇಳಿ. ಬಟ್ ಅದು ಪಕ್ಷ ತಗೋಬೇಕು ನಿರ್ಧಾರನ. ಶಿಸ್ತಿನ ಪಕ್ಷವಾಗಿರೋದ್ರಿಂದನೇ ಅವ್ರು ಬಿಜೆಪಿ ಬ್ಯಾನರ್ ನ ಕೆಲಸ ಮಾಡ್ತಾ ಇಲ್ಲ ಮೇಡಮ್. ಅವ್ರ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಕೆಲಸ ಮಾಡ್ತಾ ಇದಾರಲ್ಲ. ನಾ ಬಿಜೆಪಿ ಬ್ಯಾನರ್ ಮೇಲೆ ಕೆಲಸ ತಗೊಂಡಿದ್ರೆ ನೀವು ಅದನ್ನ ಅಡಿಟ್ ಮಾಡುವಂತ ಸಂದರ್ಭ ಬರ್ತದಲ್ಲ. ಬಿಜೆಪಿ ಬ್ಯಾನರ್ ಮೇಲೆ ಅವ್ರು ಕೆಲಸ ಮಾಡ್ತಾ ಇಲ್ಲ. ಅವ್ರ ವೈಯಕ್ತಿಕವಾದಂತ ನೆಲೆಗಟ್ಟಿನ ಮೇಲೆ, ಅವ್ರ ವೈಯಕ್ತಿಕ ಅಭಿಮಾನದ ಮೇಲೆ, ಬಿಜೆಪಿ ಪರವಾದ ಅಭಿಮಾನದ ಮೇಲೆ ಅವರು ತಮ್ಮ ಪ್ರಚಾರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಉಪಚುನಾವಣೆಯಿಂದ ಅಂತೂ ಇಂತೂ ಗೊತ್ತಾಯ್ತು ಯತ್ನಾಳ್ ಅವರು ಬಿಜೆಪಿಗೆ ಎಷ್ಟು ಅನಿವಾರ್ಯ ಅಂತ. ಯಾರು ಅವರ ವಿರುದ್ಧ ಕತ್ತಿ ಮಸೀತಾ ಇದ್ರು ಅವ್ರಿಗೊಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ಭಾರತೀಯ ಜನತಾ ಪಕ್ಷಕ್ಕ ಯಾರು ಅನಿವಾರ್ಯರಲ್ಲ. ಇದು ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಮತ್ತು ಒಂದು ಸಿದ್ಧಾಂತದ ಪಕ್ಷ. ನಾವು ಪಕ್ಷ ಅಂತ ಬಂದಾಗ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ. ದೇಶ ಅಂತ ಬಂದಾಗ ಪಕ್ಷ ಮುಖ್ಯ ಅಲ್ಲ, ದೇಶ ಅಂತ ಹೇಳ್ಕೊತ ಪ್ರತಿಪಾದನೆ ಮಾಡ್ಕೊತ ಬಂದಿವಿ. ಅದೇ ಸಿದ್ಧಾಂತದಾಗ ನಾವಿದೀವಿ. ಅದರಲ್ಲಿ ಯಾವ ಜಿಜ್ಞಾಸೆ, ಯಾವ ಅಪನಂಬಿಕೆ ಬೇಡ. ರೈಟ್, ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಮಹಂತೇಶ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದೀರಾ? ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆಯಮ್ಮ. ಓಕೆ, ಯಾವ ರೀತಿ ಇದೆ ಅಲೆ ಬಾಗಲಕೋಟೆಯಲ್ಲಿ? ಬಹುತೇಕ ಬಿಜೆಪಿ ನಮ್ಮ ಪಾಲಿಗೆ ಇದೆ, ನಾವೇ ಗೆಲ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಪ್ರಚಾರ ಹೆಂಗ್ ಸ್ಟಾರ್ಟ್ ಆಗಿದೆ, ಯಾವ ರೀತಿ ಇದೆ, ಅಲ್ಲಿನ ನಾಡಿ ಮಿಡಿತ ಹೆಂಗಿದೆ ಒಂದು ಹೇಳಬೇಕು. ರಮೇಶ್ ಜಿಗಜಿಣಗಿ ಅವ್ರು ಮಾತಾಡೋ ಸಂದರ್ಭದಲ್ಲಿ 2ನೇ ಪ್ರಶ್ನೆನೂ ಕೇಳ್ಬಿಡ್ತೀನಿ, ಹಂಗೆ ಹೇಳ್ಬಿಡಿ. ಬಂಗಾರದ ಮನುಷ್ಯ ನಮ್ಮ ಸಿದ್ದರಾಮಯ್ಯ, ಅದು ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಕರಪ್ಟು ಅಂತ ನೇರವಾಗಿ ಹೇಳ್ಬಿಟ್ರು. 2 ವಿಚಾರದ ಬಗ್ಗೆ ಹೇಳಬೇಕು ನೋಡಿ ಮೇಡಮ್. ಬಾಗಲಕೋಟೆಯಲ್ಲಿ 100ಕ್ಕೆ 100ರಷ್ಟು ಗೆಲುವು ಕಾಂಗ್ರೆಸ್ದು. ಯಾಕಂತ ಏನು ನಮ್ಮ HY ಮೇಟಿ ಅವರ ಕೆಲಸ ಕಾರ್ಯಗಳು ಕನಿಷ್ಠ 11 ಲಕ್ಷ ಕೋಟಿ ಅಷ್ಟು ಕಾರ್ಯಗಳು 3 ವರ್ಷದಲ್ಲಿ ಆಗಿದ್ದೇವೆ. ಅವರಿಗೆ ಸಹ ನಾವು ತೋರಿಸ್ತಾ ಇದ್ದೀವಿ. ಪ್ರತಿ ಮನೆಗೆ ಜಿಲ್ಲೆಯಲ್ಲಿರುವ ಕಾರ್ಯಕ್ರಮಗಳು ಅವ್ರು ಮಾಡಿರುವಂತ ಸಾಧನೆಗಳ ಬಗ್ಗೆ ಇದೇ 3 ವರ್ಷದಲ್ಲಿ 11 ಲಕ್ಷ ಕೋಟಿಯಷ್ಟು ನಾವು ಜನರಿಗೆ ತಲುಪಿಸುವಂತ ಕೆಲಸಗಳನ್ನ ನಮ್ಮ ಹುಲ್ಲಪ್ಪ ಮೇಟಿ ಸಾಹೇಬ್ರವರು ಮಾಡಿದ್ದಾರೆ. ಅವರ ಮಗಂತಹ ಉಮೇಶ್ ಮೇಟಿಯು ಸಹ ಅಷ್ಟೇ ಆಕ್ಟಿವ್ ಆಗಿ ಇವತ್ತು ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ. ಗೆಲುವು ಖಚಿತ, 100ಕ್ಕೆ 100ರಷ್ಟು ದಾವಣಗೆರೆ ಜೊತೆಗೆ ಬಾಗಲಕೋಟೆ ಖಚಿತ ಅನ್ನೋದನ್ನ
ಇಡೀ ರಾಜ್ಯದ ಜನತೆ ಸ್ಪಷ್ಟಪಡಿಸಿದೆ. ಬಿಜೆಪಿ ಅವ್ರಿಗೆ ಈಗ ಕೆಲಸ ಇಲ್ಲ. ಹಿಂದುತ್ವಗಳ ಮೇಲೆ ಯಾವ್ದಾದ್ರು ಕಾರಣ ಹೇಳಿ ಅವರು ಏನು ಇಲ್ಲಿ ಗಲಭೆಯನ್ನ ಎಬ್ಬಿಸ್ಬೇಕನ್ನೋ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಬಾಗಲಕೋಟೆ ಜನ ದಡ್ರಲ್ಲ, ಬಾಗಲಕೋಟೆ ಜನ ಬುದ್ಧಿವಂತರಿದ್ದಾರೆ. 100ಕ್ಕೆ 100ರಷ್ಟು ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸ್ತಾರೆ ಎಂಬ ಸ್ಪಷ್ಟ ಸಂದೇಶವನ್ನು ನಾವು ಇದರ ಜೊತೆ ಕೊಡ್ತಾ ಇದ್ದೀವಿ. ಮಹಂತೇಶ್ ಅವರೇ, ನಮ್ಮ ಎಪಿ ವಕ್ತಾರರು ಇರ್ಷಾದ್ ಅವರು ಮೊನ್ನೆ ಡಿಬೇಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದು ನನ್ನ ಮನಸ್ಸಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಹಂಗಾಗಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ 11 ಲಕ್ಷ ಕೋಟಿ ಆ ಕ್ಷೇತ್ರಗಳಿಗೆ ನಾವು ಕೊಟ್ಟಿದ್ದೇವೆ, ಮಾಡಿರುವಂತ ಕೆಲಸಗಳು ಅದು ಮತವಾಗಿ ಕನ್ವರ್ಟ್ ಆಗಿ ಗೆಲುವು ನಮ್ಮದೇ ಅಂತ ಹೇಳಿದ್ರಿ. ನೀವು ಕೆಲಸ ಮಾಡಿದ್ದಿದ್ರೆ ನಿಮ್ ದೊಡ್ಡ ದೊಡ್ಡ ನಾಯಕರು ಸ್ವತಃ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗೋ ಅಗತ್ಯ ಇರಲಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವ್ರು ಬಂದ್ರೆ ಯಾರ್ದು ಆಕ್ಷೇಪಣೆ ಇಲ್ಲ, ಅವ್ರಿಗೆ 3 ಪೋರ್ಟ್ಫೋಲಿಯೋ ಇದ್ರು ಬಿಡಪ್ಪ ಅವ್ರ ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಹಂಗಾಗಿ ಬರ್ತಾರೆ ಅಂತ ಅನ್ಕೋಬಹುದು. ಕ್ಯಾಬಿನೆಟ್ನೇ ತಗೊಂಡು ಹೋಗ್ಬಿಟ್ಟಿದಿರಲ್ಲ ನೋಡಿ ಮೇಡಮ್, ಪ್ರಚಾರದ ತಂತ್ರಗಾರಿಕೆ ನೋಡಿ ಯಾವ ಲೆವೆಲ್ಗೆ ಮನೋಭಾವನೆಗಳನ್ನ ಮನಸ್ಸನ್ನ ಕೆರಳಿಸ್ತಾ ಇದಾರಂದ್ರೆ ಪ್ರತಿ ಕ್ಷಣ ಭಯದಿಂದ ಸೃಷ್ಟಿಸುವಂತ ವಾತಾವರಣವನ್ನ ಬಿಜೆಪಿಯವರು ಹಿಂದುತ್ವವಾದ ಮೇಲೆ RSS ಮೇಲೆ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳಿ. ಮೊನ್ನೆ ಘಟನೆ ಎಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ ಹಿಂದುತ್ವ ಈಗ ನಮ್ಮ ಏನು ಯತ್ನಾಳ್ ಅವರು ಬರ್ಬೇಕಾದ್ರೆ ಅವ್ರು ಬಿಜೆಪಿ ಅವ್ರ ಮೂಲತಃ ಅಲ್ವೇ ಅಲ್ಲ. ಅವ್ರು ಡೈವರ್ಟ್ ಮಾಡಿದ್ರಿ. ಯಾರು ಯಾವ ಭಯವನ್ನ ಹುಟ್ಟಿಸ್ತಿದ್ದಾರೆ ಆ ಕ್ಲಾರಿಟಿ ಕೊಡ್ಬೇಕು. ನೋಡಿ ಮೇಡಮ್, ಅವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡೋ ಜೊತೆಗೆ ಬೇರೆ ಬೇರೆ ಜನಗಳಲ್ಲಿ ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿಗಳಲ್ಲಿ ಜಾತಿಗಳ ನಡುವೆ ಭಯವನ್ನ ಹುಟ್ಟಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಹಿಂದೂಗಳಲ್ಲ. ಹಾಗಾದ್ರೆ ಅವ್ರಿಗೆ ಕೇಳ್ತಾ ಇದ್ದೀನಿ, ಚುನಾವಣಾ ಪ್ರಚಾರದ ಅಜೆಂಡಾ ಅದು ಬಿಜೆಪಿಗಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಹೌದು. ಹೌದಾ, ಅಲ್ಲಿ ಬರ್ತೀನಿ ನಾನು. ಆ ವಿಷಯ ಹಂಗೆ ಇರ್ಲಿ, ಯಾಕಂದ್ರೆ ಇನ್ನು ನಾನು ಇನ್ನೊಂದು 2-3 ಜೊತೆ ಮಾತಾಡ್ಬೇಕು. ಅದೇ ವಿಷಯ ಮತ್ತೆ ನಿಮ್ಮ ಹತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ರಿಷಿಕೂರ ನೀವು ಹೇಳಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಪರ್ಸ್ನಾಲಿಟಿನ ಡೌನ್ ಮಾಡಿ ತೇಜೋವಧೆ ಮಾಡಿಬಿಟ್ರೆ ಮತಗಳು ಬಂದ್ಬಿಡ್ತವೆ ಅನ್ನುವಂಥ ಭ್ರಮೆಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಿದ್ದಾರೆ. ಹೆಂಗೆ ಯಾಕಂತ ಹೇಳಿದ್ರೆ, ಈ ಚುನಾವಣಾ ಪ್ರಚಾರ ನಾವು ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಇರುವಂಥ 2.25 ವರ್ಷದಲ್ಲಿ ಏನೋ ಒಂದು ಕೊಡುಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಈ ಥರದ್ದು ಯಾರೂ ಇಲ್ಲ. ಅವ್ರ ಪರ್ಸ್ನಾಲಿಟಿ ಡೌನ್ ಮಾಡಿನೇ ಮತ ಗಿಟ್ಟಿಸ್ಕೊಳ್ಬೇಕು ಅನ್ನುವ ಆ ಟ್ಯಾಕ್ಟಿಸ್ಟನ್ನು ಜನ ಆಕ್ಸೆಪ್ಟ್ ಮಾಡ್ತಾರಾ? ಜನ ಓಟಾಗಿ ಕೊಡ್ತಾರಾ? ಮೇಡಮ್ ನೋಡಿ, ಇದರದು ಅಂತರಾಳ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಬರೀ ಔಟರ್ ಲೇಯರ್ ಮಾತ್ರ ನೋಡ್ತಾ ಇದ್ದೀವಿ. ಈಗ ಐಸ್ಬರ್ಗ್ ಅಂತ ಅಂದಾಗ ಮೇಲೆ ಏನು ಕಾಣಿಸುತ್ತೋ ಅಷ್ಟನ್ನು ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಒಳಗಡೆ ಇದನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಇನ್ ಡೆಪ್ತ್ ಇದೆ ಅಂತ ಹೇಳಿದ್ರೆ, ನೋಡಿ 139 ಜನ ಮ್ಯಾಂಡೇಟ್ ಇರುವಂಥ ಒಬ್ಬರು ಕಾಂಗ್ರೆಸ್ ಸರ್ಕಾರದವರು. ಅಲ್ಲಿ ಇರುವಂಥ ಈ ಬೈ ಎಲೆಕ್ಷನ್ ಏನಿದೆ ಅದು ಕೂಡ ಕಾಂಗ್ರೆಸ್ನಲ್ಲಿದ್ದಂಥ ಶಾಸಕರೇ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ನೀವು ಮಾಡಿರುವಂಥ ಆಡಳಿತ ಕರೆಕ್ಟಾಗಿದೆ, ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗಿದೆ ಅನ್ನೋ ಥರ ಆಗಿದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಪ್ಲಸ್ ಯಾರು ಒಂದು 3-4 ಜನ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ಬಿಟ್ಟು ಓಡಾಡ್ಕೊಂಡು ಬಂದಿದ್ರು, ಅವ್ರು ಕುತ್ಕೊಂಡು ಗೆಲ್ಲಬೇಕಾಗಿತ್ತು. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ನಾನು ಏನು ಅವಾಗಲಿಂದ ರಿಪೀಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೆ ನಿಮಗೆ ಡೀಪರ್ ಮೀನಿಂಗ್ ಅಂತ ಅಂದ್ಬಿಟ್ಟು, ನಾನು ಅಟ್ಲೀಸ್ಟ್ ಕಂಡಿರುವಂಥ ನನ್ನ ಪೊಲಿಟಿಕಲ್ ಜರ್ನಿಲಿ ಯಾವತ್ತೂ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ಗೆ ಅಗೇನ್ಸ್ಟಾಗಿ ಹೋಗ್ಬಿಟ್ಟು ನಾಮಿನೇಷನ್ ಮಾಡಿರಲಿಲ್ಲ. ಈ ರೀತಿ ನಿಮಗೆ ಶ್ರಾಮ್ನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಟಿಕೆಟ್ ಕೊಟ್ಟಿಲ್ದಲೇ ಅವ್ರು ಹೋಗ್ಬಿಟ್ಟು ಫಸ್ಟೇ ನಾಮಿನೇಷನ್ ಮಾಡಿಬಿಡ್ತಾರೆ, ನಮ್ಗೆ ಇವತ್ತು ದಿವಸ ಚೆನ್ನಾಗಿದೆ ಅಂತ. ಅಂದರೆ ಎಲ್ಲಿ ನಮಗೆ ಟಿಕೆಟ್ ತಪ್ಪೋಗ್ಬಿಡುತ್ತೋ ಅಂತ ಅವ್ರಿಗೆ ಭಯ ಇತ್ತು. ಆಮೇಲೆ ಪೈಲ್ವಾನ್ ಅವ್ರು ಏನಿದ್ರು ನೋಡಿ, ಅವರು ಇಲ್ಲ 20 ವರ್ಷದಿಂದ ನಮಗೆ ಬರೀ ಟಿಕೆಟ್ ಕೊಡ್ತೀನಿ ಅಂತ ಆಸೆ ತೋರಿಸ್ಕೊಂಡೇ ಬಂದರು. ಇವ್ರ ಕುಟುಂಬನೇ 25 ವರ್ಷ ನಡೆಸ್ಬಿಟ್ರು, ನಮಗೆ ಟಿಕೆಟ್ ಕೊಡೋದು ಯಾವಾಗ ಅಂತ ತಿಳ್ಕೊಂಡು ಅವ್ರು ಹೋಗ್ಬಿಟ್ಟು ಅವ್ರಿಗೂ ಇನ್ನೂ ಟಿಕೆಟ್ ಸಿಕ್ಕಿಲ್ಲ, ಅವ್ರಿಗೆ ಹೋಗ್ಬಿಟ್ಟು ಅವರು ನಾಮಿನೇಷನ್ ಮಾಡಿಬಿಡ್ತಾರೆ. ಇರಲಿ ಶುಭ ದಿನ ಅಂತ ಅಂದ್ಬಿಟ್ಟು ಅವರು ಲಾಸ್ಟ್ ಮಿನಿಟ್ವರೆಗೂ ವಾಪಸ್ ತಗೊಳ್ಳಲ್ಲ. ಸೊ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಬಂದಿದ್ದ ಭಯ ಏನು ಅಂತ ಹೇಳಿದ್ರೆ, ಇಲ್ಲಿ ಬರೀ ಒಂದು ಬೈ ಎಲೆಕ್ಷನ್ ನಾವು ಗೆದ್ದಿದ್ದು ಸೋತಿದ್ದು ಏನು ಡಿಫ್ರೆನ್ಸ್ ಮಾಡಲ್ಲ. ನಿಮಗೆ ನೋಡಿ, ಯಾವುದು ಸ್ಟೇಟ್ ಎಲೆಕ್ಷನ್ಸ್ ಅಲ್ಲ ಒಂದು. ಎರಡನೇದು ನೀವು 111, 110 ಬಾರ್ಡರ್ ಇಲ್ಲ. ಇದು 2 ಇಂಪಾರ್ಟೆಂಟ್ ಇದೆ ನಮಗೆ ಸರ್ಕಾರ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳೋದಕ್ಕೆ. ಈ 2 ಬೈ ಎಲೆಕ್ಷನ್ ಒಂದು ವೇಳೆ ಸೋತ್ರು ಅಂತ ಇಟ್ಕೊಳ್ಳಿ, ಸೊ ಅದರಿಂದ ಆಗುವಂಥ ಲಾಸ್ ಏನೂ ಇರ್ತಿರಲಿಲ್ಲ ಕಾಂಗ್ರೆಸ್ ಅವ್ರಿಗೆ. ಆದರೆ ಇಲ್ಲಿ ಆ್ಯಂಗಲ್ ಏನು ಅಂತ ಹೇಳಿದ್ರೆ, ಯಾವತ್ತು ನಿಮಗೆ ಮುಸ್ಲಿಂ ಮತ ಬಾಂಧವರು ಅಗೇನ್ಸ್ಟಾಗಿ ಎದ್ದು ನಿಂತ್ಕೊಂಡ್ರು ನಮ್ಮ ಕ್ಯಾಂಡಿಡೇಟ್ನ ಹಾಕೊಳ್ತೀವಿ, ಕಾಂಗ್ರೆಸ್ಗೆ ನಾವು ವೋಟ್ ಹಾಕಲ್ಲ ಅಂತ ಅಂದ್ಬಿಟ್ರು, ಇದು ನೇಷನ್ ವೈಡ್ ಚರ್ಚೆ ಆಯಿತು.
ನೇಷನ್ ವೈಡ್ ಚರ್ಚೆ ಆಗಿದೆ ಇದು. ಏನು ಅಂತ ಹೇಳಿದ್ರೆ ಇಷ್ಟು ದಿನ ಕಾಂಗ್ರೆಸ್ನೇ ನಂಬ್ಕೊಂಡಿರುವಂತಹ ಮುಸ್ಲಿಂ ಮತ ಬಾಂಧವರು ಇವತ್ತು ನಮ್ಮದೇ ಒಂದು ಕ್ಯಾಂಡಿಡೇಟ್ ಹಾಕೊಳ್ತೀವಿ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಯಾರಿಗೆ ಬೇಕಾದ್ರೂ ಓಟ್ ಹಾಕ್ತೀವಿ, ಅಥವಾ ವರ್ಸ್ಟ್ ಸಿನಾರಿಯೋ ನೋಟಾಗಾದ್ರೂ ಹಾಕ್ಬಿಡ್ತೀವಿ ಬಟ್ ಕಾಂಗ್ರೆಸ್ಗೆ ಹಾಕಲ್ಲ ಅಂತ ಅಂದ್ಬಿಟ್ಟು ಯಾವಾಗ ಮುಸ್ಲಿಂ ಮತ ಬಾಂಧವರು ಎದ್ದು ನಿಂತ್ಕೊಳ್ರು ಇದು ನಿಮಗೆ ಡ್ಯಾಮೇಜ್ ಆಯಿತು, ಅತಿ ಹೆಚ್ಚು ಡ್ಯಾಮೇಜ್ ಆಯಿತು. ಸೊ ಈ ಡ್ಯಾಮೇಜ್ ಕಂಟ್ರೋಲ್ ನಿಮಗೆ ಮಾಡಲೇಬೇಕಲ್ವಾ? ಬೇರೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ನಿಮಗೆ ಎಲ್ಲಿಂದ ಎಲ್ಲಿಗೆ ಯಾವ್ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಈಗ ನೀವು ಈ ಹಿಂದೆ ಆಗಿರುವಂಥ 4-5 ರಾಜ್ಯಗಳೆಲ್ಲ ನೋಡ್ಕೊಂಬಂದ್ರೆ ಕಾಂಗ್ರೆಸ್ ಅವರ ಪರ್ಫಾರ್ಮೆನ್ಸು ಡೆಲ್ಲಿಲಿ 0, ಬಿಹಾರಲ್ಲಿ 1, 6, ರಾಜಸ್ಥಾನಲ್ಲಿ ಎಷ್ಟು ತಗೊಂಡಿದ್ದಾರೆ, UPಲಿ ಎಷ್ಟು ತಗೊಂಡ್ರು ಇತ್ತೀಚೆಗೆ ಆಗಿರುವಂಥದ್ದು ಎಲ್ಲ ನಾವು ಗಮನಿಸಿದಾಗ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಮುಂಬರುವಂತಹ ಬೇರೆ ಬೇರೆ ಎಲ್ಲ 4-5 ಈಗ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಪುಡಿಚೇರಿ ಇರ್ಬೋದು, ಇಲ್ಲೆಲ್ಲ ನಡೆಯುವಂಥ ಎಲೆಕ್ಷನ್ಸ್ಗೆ ಮುಸ್ಲಿಂ ಓಟ್ಸ್ ಇಟ್ ವಿಲ್ ಇನ್ಫ್ಲೂಯೆನ್ಸ್ ಟು ದ ಲಾಟ್. ಅದಕ್ಕೆ ಯಾವ ರೀತಿ ಅಂತಂದರೆ ಸನ್ಮಾನ್ಯ ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಈ ಕಂಪ್ಲೀಟಾಗಿ ಈ ಟೀಮ್ ಎಲ್ಲ ಸೇರಿಕೊಂಡು ಮುಸ್ಲಿಂ ಮತ ಬಾಂಧವರನ್ನ ಕೈಕಾಲು ಹಿಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮಗೆ ನೀವು ಮತ ಹಾಕಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ರಾಂಗ್ ಸ್ಟೇಟ್ಮೆಂಟ್ ಮಾತಾಡಬೇಡಿ, ನಮ್ಮ ವಿರುದ್ಧವಾಗಿ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಕೈಕಾಲು ಹಿಡ್ಕೊಳ್ಳೋ ಲೆವೆಲ್ಗೆ ಹೊರಟೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಈಗ ಒಬ್ಬರು CM ಆಡಳಿತ ಪಕ್ಷದಲ್ಲಿರುವಂಥ ಒಬ್ಬರು CM ಆಫ್ಟರ್ ಆಲ್ ಒಂದು ಬೈ ಎಲೆಕ್ಷನ್ಸ್ಗೆ ನೀವು ವಾರಗಟ್ಟಲೆ ಹೋಗ್ಬಿಟ್ಟು 2 ಕ್ಷೇತ್ರದಲ್ಲಿ ನೀವು ಕುತ್ಕೊಂಡಿದ್ದೀರಾ ಅಂತಂದ್ರೆ ಇನ್ನು ಎಷ್ಟು ಭಯ ಆಗಿದೆ ಇವರಿಗೆ ಅನ್ನುವಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ತಾ ಇಲ್ವಾ? ನಿಮಗೆ ನೀವು ಅವಲೇ ಒಂದು ಮಾತು ಹೇಳಿದ್ರಿ, ಅಧ್ಯಕ್ಷರು ಹೋಗುವಂಥದ್ದು ಪಕ್ಷದ ಅಧ್ಯಕ್ಷರು, ಓಕೆ ಇಟ್ ಮೇಕ್ ಸೆನ್ಸ್, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಆದರೆ ಒಂದು ಆಡಳಿತ ಪಕ್ಷದಲ್ಲಿರುವಂಥ CM ಅದು ಎಂಥ ಟೈಮಲ್ಲಿ ಮೇಡಮ್ ಇಲ್ಲಿ ಕಿತ್ಕೊಂಡು ತಿನ್ನುವಂಥ ಬಡತನ ಯಾವ ರೀತಿ, ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ರೀಸನ್ ಏನು ಬೇಕಾದ್ರೂ 1000 ಇರ್ಬೋದು. ನಿಮಗೆ ಆ FSA ಸಚಿವರಾಗಿರುವಂಥ ಸನ್ಮಾನ್ಯ ಮುನಿಯಪ್ಪನವರು ಇನ್ಕ್ಲೂಡ್ ಅವ್ರ ಆದಿಯಾಗಿ ಕೂಡ ಇಷ್ಟೂ ಜನ ನಿಮ್ಗೆಲ್ಲೋ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಒಂದು ಕಡೆ ಇಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಚಿಂತೆ ಇಲ್ಲ ಬಡವರ ಬಗ್ಗೆ. ಎರಡನೇದು ಅಷ್ಟು ಭಯ ಬಂದಿದೆ ಅಥವಾ ಅಷ್ಟು ಜಿದ್ದು ತಗೊಂಡಿದಾರ ಅಥವಾ ಅಷ್ಟೊಂದು ಇವ್ರಿಗೆ ವರಿ ಆಗ್ಬಿಟ್ಟಿದೆಯಾ, ಎಲ್ಲಿ ನಮಗೆ ಒಂದು ಮುಸ್ಲಿಂ ವೋಟ್ಸ್ಗಳು ಕೈ ಬಿಟ್ಟು ಹೋಗ್ಬಿಡ್ತದೋ ಅಥವಾ ಇದೇ ಒಂದು ರೆವಲ್ಯೂಷನರಿ ಸ್ಟಾರ್ಟ್ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಈಗ ಇನ್ನು 2 ವರ್ಷದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸ್ ಬರುತ್ತೆ, ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ. ಸೊ ಇದೇ ರೀತಿನೇ ಏನಾದರೂ ಪ್ರತಿಯೊಂದೊಂದು ಕ್ಷೇತ್ರದಲ್ಲೂ ಮುಸ್ಲಿಂ ವೋಟರ್ಸ್ ಏನಾದರೂ ನಾವು ಯಾರಿಗೆ ಬೇಕಾದ್ರೂ ಹಾಕ್ತೀವಿ, ಕಾಂಗ್ರೆಸ್ಗೆ ಹಾಕಲ್ಲ ಅನ್ನೋ ಏನದು ಮೈಂಡ್ ಸೆಟ್ ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿದ್ರೆ ಎಷ್ಟೋ ಕ್ಷೇತ್ರಗಳಲ್ಲಿ ನಿಮಗೆ ಒಂದು ನಿಮಿಷ ಸರ್ ಪ್ಲೀಸ್ ಅಲೋ ಬಿ ಟು ಟಾಕ್, ಆಮೇಲೆ ಮಾತಾಡೋಣ. ಮಹಂತೇಶ್ವರಿ ಒಂದು ನಿಮಿಷ ನಾವು ಫಸ್ಟ್ ರಿಯಾಕ್ಷನ್ ಆಡಿಯೋನು ಕೇಳಲ್ಲ ನನಗೆ. ಸೊ ಅವ್ರಿಗೆ ನೋಡಿ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇಲ್ಲ ಈ ಲಾಸ್ಟ್ಗೆ ನಮ್ಮ ಏನದು ಚನ್ನಪಟ್ಟಣ ಎಲೆಕ್ಷನ್ಸ್ ಅಲ್ಲಿ ನಿಖಿಲ್ ಅವರು ಸೋತಿದ್ದು ಕೂಡ ಮಾರ್ಜಿನಲ್ಲಿ ಚನ್ನಪಟ್ಟಣ ಟೌನ್ ಅಲ್ಲಿ ಮುಸ್ಲಿಂ ಅವ್ರದ್ದು ಒಂದು 15-16 ಸಾವಿರ ವೋಟ್ ಡಿಫ್ರೆನ್ಸ್ ಇಂದ ಸೋತಿದೆ ಹೊರತು ಅದೇ ರೀತಿ ಸಾಕಷ್ಟು ಕ್ಷೇತ್ರಗಳ ಉದಾಹರಣೆಗಳಿದೆ. ಸೊ ಎಸ್ ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಇಲ್ಲಿ ಇರುವಂತದ್ದು ಈ 2 ಬೈ ಎಲೆಕ್ಷನ್ ನಾವು ಹೋಗಿ ನಿಂತ್ಕೊಂಡು ಗೆಲ್ಸ್ಲೇಬೇಕು ಅನ್ನೋವಂಥದ್ದು ಯಾವ ಅನಿವಾರ್ಯತೆನೂ ಇರಲಿಲ್ಲ. ಎಲ್ಲಿವರೆಗೂ ಪೈಲ್ವಾನ್ ಅವ್ರು ಹೋಗಿ ನಿಂತ್ಕೊಂಡು ನಾನು ವಾಪಸ್ ತಗೊಳ್ಳೋದೇ ಇಲ್ಲ ನಾಮಿನೇಷನ್ ಅಂತ ಹೇಳಿ ಆಮೇಲೆ ಇನ್ನೂ ಒಂದು 2-3 ಜನ ಇಂಡಿಪೆಂಡೆಂಟ್ ನಿಂತ್ಕೊಂಡು SDPI ಅವರು ಒಬ್ರು ನಿಂತ್ಕೊಂಡಿರ್ಬೇಕಾದ್ರೆ ಇಲ್ಲಿ ಇರುವಂತದ್ದು ಅವ್ರಿಗೆ ಯಾವ ರಾಜ್ಯದ ಹಿತಾಸಕ್ತಿನೂ ಇಲ್ಲ, ಆ ಕ್ಷೇತ್ರದಲ್ಲಿ ಇರುವಂತವ್ರ ಹಿತಾಸಕ್ತಿನೂ ಇಲ್ಲ. ಇಲ್ಲಿ ಇರುವಂತದ್ದು ಒಂದೇನೆ, ಒಂದು ಮುಸ್ಲಿಂ ವೋಟರ್ಸ್ ಮೈಂಡ್ ಸೆಟ್ ಏನು ಅಗೇನ್ಸ್ಟ್ ಆಗಿ ಕಾಂಗ್ರೆಸ್ಗೆ ತಿರುಗಿದೆ ಅದನ್ನ ಸಮನ ಮಾಡಬೇಕು ಒಂದು. ಎರಡನೇದು ಈ 2 ಬೈ ಎಲೆಕ್ಷನ್ಸ್ ಅಲ್ಲಿ ಒಂದು ವೇಳೆ ಏನಾದರೂ ಸೋತೋಗ್ತೀವಿ ಅನ್ನೋವಂಥದ್ದು ಅವ್ರಿಗೆ ಏನು ಆಲ್ರೆಡಿ ಇಂಟರ್ನಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ಸೋತು ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ನೇ ಸೋತ್ ಬಿಡೋ ರೀತಿಯಲ್ಲಿ ಅವ್ರಿಗೆ ಬಿಂಬ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಎಲ್ಲ ರಾಜಕೀಯ ಗಿಮಿಕ್ಸ್ಗಳು ಮಾಡ್ತಾ ಇದ್ದಾರೆ ಇವರು. ರೈಟ್. ಇರ್ಷಾದ್ ಅವರೇ ನೀವು ಹೇಳಬೇಕು, ರಿಷಿಕ್ ಅವ್ರು ಮಾತಾಡಬೇಕಾದ್ರೆ ಮುಸ್ಲಿಂ ಮತಗಳು ಎಷ್ಟು ನಿರ್ಣಾಯಕ, ಎಂಥ ಮೇಜರ್ ರೋಲ್ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಕ್ಕೆ ನೀವೇನು ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟು. ಈ ಬೆಳವಣಿಗೆಯಲ್ಲಿ ಅಡಕತ್ರಿಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅಂತ ನೋಡೋದಾದರೆ ಏನಪ್ಪ ಮಾಡೋದು ಅನ್ನೋ ಸಿಚುವೇಶನ್ಲಿ ಯಾರಿದ್ದಾರೆ ಅಂದರೆ ಮೋಸ್ಟ್ ಪ್ರೊಬ್ಯಾಬ್ಲಿ ಜಮೀರ್ ಅಹಮದ್ ಖಾನ್ ಅವರು. ಸೊ ಅವರ ಸಮುದಾಯದವ್ರಿಗೆ ಸಮರ್ಥ ಶಾಮನೂರವ್ರಿಗೆ ವೋಟ್ ಹಾಕಿ ಅಂತ ಹೇಳುವಂಥ ಅನಿವಾರ್ಯ ಸ್ಥಿತಿ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್ ಇದ್ರ ಬಗ್ಗೆ ಇವಾಗ ಸದ್ಯಕ್ಕೆ ದಾವಣಗೆರೆ ಜನ ಪುಣ್ಯ ಮಾಡಿರಬೇಕು. ಏನಕ್ಕೆ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಇದು ಒಂಥರ ವಿಚಿತ್ರವಾದ ಅನಿವಾರ್ಯ ದಾವಣಗೆರೆಯಲ್ಲಿ ಪಾಪ MLA ಅವ್ರು ಇರೋವಾಗ ಕಡಿಮೆ ಅಂದ್ರು ಸರಿ ಆದರೂ CM ಅವ್ರು ಕರೆದಿರಬೇಕು ದಾವಣಗೆರೆಗೆ. ಅವಾಗ ಹೋಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಬಾಗಲಕೋಟೆಗೆ ಹೋಗೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ಇಡೀ ಕರ್ನಾಟಕದ ಸರ್ಕಾರ ಹೋಗಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಅಲ್ಲೇ ಅವೈಲಬಲ್ ಅಂತ ಯಾವ ಕೆಲಸ ಬೇಕಾದರೂ ಆರಾಮಾಗಿ ಆಗುತ್ತೆ. ಆದರೆ ಯಾವುದೂ ಮಾಡಲ್ಲ ಇವರು. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ರಾಜಕಾರಣದಲ್ಲಿ ಏನೇನು ರಾಜಕೀಯದಲ್ಲಿ ಸುಳ್ಳು ಹೇಳಬೇಕು ಅದೆಲ್ಲ ಸುಳ್ಳು ಹೇಳ್ಬಿಟ್ಟು ಗೆದ್ದ ಮೇಲೆ ಅವ್ರ ಕೈಗೆ ಸಿಗಲ್ಲ. ಜನರು ಇವಾಗ ಎತ್ತಿಸ್ಕೊಳ್ಬೇಕು. ದಾವಣಗೆರೆಯಲ್ಲಿ ಬಾಗಲಕೋಟೆ ಜನ ಯೋಚನೆ ಮಾಡಿಬಿಟ್ಟು ತೀರ್ಮಾನ ತಗೊಳ್ಬೇಕು. ಒಳ್ಳೆ ಸಮಯ ಬಂದಿದೆ. ಇದು ಒಂದ್ಸತಿ ಬದಲಾವಣೆ ಆಗಿಲ್ಲ ಅಂದ್ರೆ ಯಾವತ್ತೂ ಆಗಲ್ಲ. ನಿಜ ಪ್ರಯತ್ನ ಮಾಡಿದ್ರು ಸಾದಿಕ್ ಪೈಲ್ವಾನ್ ಅವರು. ಮೇಡಮ್ ಅವ್ರು ಸಾದಿಕ್ ಪೈಲ್ವಾನ್ ಇಲ್ಲ ಮೇಡಮ್, ಅವ್ರು ಪೈಲ್ವಾನ್ ಕೃತ್ಯಕ್ಕೆ ಮರ್ಯಾದೆ ತೆಗೆದ್ಬಿಟ್ರು. ಪೈಲ್ವಾನ್ಗಳಂದ್ರೆ
ಅಟ್ಲೀಸ್ಟ್ ಕುಸ್ತಿ ಒಳಗಡೆ ಬರಬೇಕಾಗಿತ್ತು. ಅವರು ಪೈಲ್ವಾನ್ಗಳು, ಇವ್ರು ಕುಸ್ತಿ ಸ್ಟಾರ್ಟ್ ಆಗೋ ಮುಂಚೆನೇ ಪೈಲ್ವಾನ್ಗಳ ಹೆಸರೇನೆ ಕೆಟ್ಟಿಸ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಏನಕ್ಕೆ ಸಾದಿಕ್ ಪೈಲ್ವಾನ್ ಅಂತ ಹೇಳ್ತೀರಾ? ಸಾದಿಕ್ ಪೈಲ್ವಾನ್ ಅಂತ ದಯವಿಟ್ಟು ಅವ್ರಿಗೆ ಹೇಳ್ಬೇಡಿ. ಇನ್ನೊಂದು, ಆ ದಾವಣಗೆರೆ ಎಲೆಕ್ಷನ್ ನಮಗೆ ಒಂದು ಆಶ್ಚರ್ಯ ತೊಗೊಂಡು ಬರ್ತಾ ಇರೋದು ಏನಂದರೆ, ಬೆಂಗಳೂರಲ್ಲಿ ಇರೋ MLAಗಳೆಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಮಾಡೋ ಟೀಕೆಗಳು ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ಡ್ಯಾನ್ಸ್ ಬಾರ್ಗಳಲ್ಲಿ ಡ್ರಗ್ಸ್ ಕೇಸಲ್ಲಿ ಇರೋರೆಲ್ಲ ಮುಸ್ಲಿಂ ಸಮಾಜಕ್ಕೆ ಇವತ್ತು ಬುದ್ಧಿ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕೂತ್ಕೊಂಡು ಗಡ್ಡ ಬಿಟ್ಟಿರೋರು, ಟೋಪಿ ಹಾಕಿರೋರೆಲ್ಲ ಮುಸಲ್ಮಾನರು ಇಲ್ಲಪ್ಪ ಅಂತ. ಅಂಥವ್ರಿಗೆ ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಡ್ರಗ್ಸ್ ಕೇಸಲ್ಲಿ ಇರೋರು, ಡ್ಯಾನ್ಸ್ ಬಾರ್ಗಳಿಗೆ ಹೋಗೋರು ಅಂಥವ್ರು ಮುಸ್ಲಿಂ ಸಮಾಜಕ್ಕೆ ಏನೋ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರದ್ದು ನೋಡಲಿ. ಬೇರೆಯವ್ರಿಗೆ ಬುದ್ಧಿ ಹೇಳೋ ಮುಂಚೆ 10 ಸತಿ ಅವರು ಯೋಚನೆ ಮಾಡಬೇಕು. ಇಲ್ಲಿರೋ ಅವ್ರ ಸಮಾಜನೇ ಅವ್ರಿಗೆ ಒಪ್ಕೊಂಡಿಲ್ಲ. ಅವ್ರು ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಮೇಡಮ್? ಕೇರಳದಲ್ಲಿ ಅವ್ರದೇ ಸಮಾಜ ತಾನೇ ಇರೋದು ಮೇಡಮ್. ಕೇರಳದಲ್ಲಿ ಅವ್ರದೇ ಸಮಾಜ ತಾನೇ ಇದೆ. ಆದ್ರೆ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರು ಕರೆದಿದ್ದಾರೆ. ಜನ ಏನಕ್ಕೆ ಕರೆದಿದ್ದಾರೆ? ಅವ್ರು ಯೋಚನೆ ಮಾಡಬೇಕು. ಈ ತರ ಹೇಳಿಕೆಗಳು ಕೊಟ್ಟಿನೇ ಅವರು ಸಮಾಜ ಅವ್ರಿಗೆ ದೂರ ಇಕ್ಕಿರೋದು ಅಂತ. ದಯವಿಟ್ಟು ಎಲ್ಲಿ ಹೋಗಿದ್ದೀರಾ ಅದ್ರ ಬಗ್ಗೆ ಮಾತಾಡ್ಬೇಕು. ದಾವಣಗೆರೆ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿಂದ ರಿಜ್ವಾನ್ ಅರ್ಷದ್ ಅಲ್ಲಿ ಹೋಗ್ಬಿಟ್ಟು ಇರಾನ್ ಬಗ್ಗೆ ಮಾತಾಡ್ತವ್ರೆ. ಇಲ್ಲಿ ಬೆಂಗಳೂರಲ್ಲಿ ಜನ ಸಾಯ್ತಾ ಇದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ. ಇವ್ರ ಸರ್ಕಾರ ದಾವಣಗೆರೆಯಲ್ಲಿ ಕೂತ್ಕೊಂಡು ಇರಾನಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಯಾರು ಸೆಂಟ್ರಲ್ ಗೌರ್ಮೆಂಟ್ ಯಾವ ತೀರ್ಮಾನ ತಗೊಳ್ಳಿ ಅದಕ್ಕೆಲ್ಲರೂ ಕರೆಕ್ಟಾಗಿ ಸಪೋರ್ಟ್ ಮಾಡಲೇಬೇಕು. ಸದ್ಯಕ್ಕೆ ತಗೊಂಡಿರೋ ಡಿಸಿಷನ್ಸು ತಪ್ಪಿದೆಯೋ ಇಲ್ಲ ನಿಜ ಇದೆಯೋ ಅದು ಸೆಕೆಂಡ್ರಿ. ಚರ್ಚೆ ಮಾಡಬೇಕಾಗಿರೋ ದಾವಣಗೆರೆ ಬಗ್ಗೆ. ಆದರೆ ಮುಸ್ಲಿಂ ಕಮ್ಯುನಿಟಿಗೆ ಏನಕ್ಕೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಇವರು? ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಮುಸ್ಲಿಮರನ್ನ ನಿರಂತರವಾಗಿ ಬಳಕೆ ಮಾಡಿಕೊಂಡಿದೆ ಅನ್ನೋ ಭಾವನೆಯಲ್ಲಿ ಬಂದಿದೆಯಾ ಮೇಡಮ್? ಖಂಡಿತ ಬಂದಿದೆ. ಅದಕ್ಕೆ ತಾನೇ ಭಯ ಬಿಟ್ಬಿಟ್ಟು ಇಡೀ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇರೋ ಮುಸ್ಲಿಂ ಲೀಡರ್ಗಳೆಲ್ಲ ಅಲ್ಲೋಗಿ ಕೂತ್ಕೊಂಡಿದ್ದಾರೆ. ಆದ್ರೆ ಯಾವ ತರ ಮುಸ್ಲಿಂ ಲೀಡರ್? ಅವ್ರಿಗೆ ಮುಸ್ಲಿಂ ಸಮಾಜ ಲೀಡರ್ ಅಂತಾನೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವರೆಲ್ಲ ಹೋಗಿ ಕೂತ್ಕೊಂಡಿದ್ದಾರೆ. ಯಾರಿಗೆ ಮುಸ್ಲಿಂ ಸಮಾಜ ಲೀಡರ್ ಅಂತ ಒಪ್ಕೊಂಡಿದ್ದಾರೆ ಅವ್ರು ಬರ್ತಾನೆ ಇಲ್ಲ ಅಲ್ಲಿ. ಇದು ಯೋಚನೆ ಮಾಡಲೇಬೇಕು ಕಾಂಗ್ರೆಸ್. ಇದು ಒಳ್ಳೆ ಸಮಯ ದಾವಣಗೆರೆ ಜನರಿಗೆ ಬುದ್ಧಿ ಕಳಿಸ್ಲೇಬೇಕು. ಆಮ್ ಆದ್ಮಿ ಪಾರ್ಟಿ ಅನ್ನೋದು ಅಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ದೀವಿ, ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಒಂದ್ಸತಿ ನೋಡಿ, BJP ಭಯ ಬೀಳ್ಸಿ ಇಷ್ಟು ವರ್ಷ ನಿಮ್ಮ ಹತ್ರ ಓಟ್ ತಗೊಂಡಿದ್ದಾರೆ. ಒಂದ್ಸತಿ ಒಳ್ಳೆಯವ್ರಿಗೂ ನೀವು ಅವಕಾಶ ಮಾಡ್ಕೊಳ್ಳಿ. ಏನ್ ತಪ್ಪಾಗತ್ತೆ? ಏನ್ ಸೋತ್ರೆ ಏನು? ಅವ್ರು ಗೆದ್ರು ಏನೂ ಆಗಲ್ಲ, ಸೋತ್ರು ಏನೂ ಆಗಲ್ಲ. ಕಾಂಗ್ರೆಸ್ ಅಲ್ಲಿ ಅಟ್ಲೀಸ್ಟ್ ಅಲ್ಲಿಂದ ಒಂದು ಮೆಸೇಜ್ ಪಾಸ್ ಆಗ್ಲಿ, ಇಲ್ಲ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಮುಸ್ಲಿಂ ಸಮಾಜ ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ಇಲ್ಲಿಂದ. ಓಕೆ, ಇನ್ನೊಂದು ಈಗ ನೀವು ಗಮನಿಸ್ತಾ ಇದ್ದೀರಿ, ಚುನಾವಣಾ ಪ್ರಚಾರ ಅಂದಾಗ ನಾವೇನು ಕೊಡ್ತೀವಿ ಒಂದು ಪಕ್ಷ ಅಧಿಕಾರ ಸಿಕ್ಕರೆ. ಈಗ ನಾನು MLA ಆಗಿ ಬಂದೆ ಅಂದರೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡಬೇಕಿತ್ತು. ಅಥವಾ ಅವ್ರ ಸರ್ಕಾರ ಏನಿದೆ ನಾವು ಹಿಂಗೆ ಕೊಡ್ತೀವಿ, ಈ ಥರ ಅನುದಾನ ಕೊಡ್ತೀವಿ, ಈ ಥರ ನಾನು ತರ್ತೀನಿ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಇನ್ನೊಂದು ಪರ್ಸ್ನಾಲಿಟಿನ ಡೌನ್ ಮಾಡ್ತಿದ್ದಾರಲ್ಲ, ಆ ಥರ ಸ್ಟೇಟ್ಮೆಂಟ್ಗಳು ಬರ್ತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅದು ನಾಚಿಕೆ ಪಡೋ ಸಂಗತಿ ಮೇಡಮ್. ನಾವು ಏನು ಕೆಲಸ ಮಾಡ್ತೀವಿ ಅಂತ ನಮ್ಮ ಹತ್ರ ಹೇಳಕ್ಕಿದ್ರೆ ತಾನೇ ಅಲ್ಲಿ ಹೇಳಕ್ಕೆ. ಅದೇನು ಇಲ್ಲ ಅಂದ್ರೇನೆ ಇನ್ನೊಬ್ಬರ ಬಗ್ಗೆ ನಾವು ಟೀಕೆ ಮಾಡಬೇಕು. ಇವಾಗ ಸಿದ್ದರಾಮಯ್ಯ ಅವರು ಪಾಪ ಒಂದೊಂದು ವಾರ ಹೋಗಲ್ಲಿ ಕೂತ್ಕೊಂಡ್ತಾರಂದ್ರೆ ಇಡೀ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಮೇಡಮ್. ದಾವಣಗೆರೆಯಲ್ಲಿ ಬರೀ ಬಾಗಲಕೋಟೆಯಲ್ಲಿ ಮಾತ್ರ ಸಮಸ್ಯೆಗಳಿದೆಯಾ? ಯೋಚನೆ ಮಾಡ್ಬೇಕಿಲ್ಲ. ಇಡೀ ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋರು. ಅಲ್ವಾ ಕೂತ್ಕೊಂಡ್ರೆ ಅದು ಬೈ ಎಲೆಕ್ಷನ್ ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ. ಏನಾದ್ರೂ ಒಂದು ಜನ ತೀರ್ಮಾನ ಮಾಡ್ತಾರೆ. ಬಂದ್ ಕರ್ನಾಟಕದಲ್ಲಿ ಕೆಲಸ ನೋಡಕ್ ಹೇಳಿ ಮೇಡಮ್. ರೈಟ್. ಮಹಂತೇಶ್ ಅವ್ರಿ, ನೀವು ಹೇಳಬೇಕು. ಇಡೀ ಕ್ಯಾಬಿನೆಟ್ ಅಲ್ಲಿ ಹೋಗಿರೋದ್ರ ಬಗ್ಗೆ ಎಲ್ರಿಗೂ ಅಸಮಾಧಾನ ಇದೆ. ಮಾಡೋ ಕೆಲಸ ಮಾಡಿ, ನೀವು ಮಾಡಿರುವ ಒಳ್ಳೆ ಕೆಲಸಗಳು ಸರಿಯಾದ ರೀತಿಯಲ್ಲಿದ್ರೆ ಆ ಭಾಗದ ಜನ ಗೆಲ್ಲಿಸ್ತಾರೆ ಅನ್ನುವಂತ ಅಭಿಪ್ರಾಯ ಬರ್ತಾ ಇದೆ. ಏನ್ ಹೇಳ್ತೀರಿ ಮಹಂತೇಶ್ ಶೆಟ್ಟಿ ಅವರೇ? ನೋಡಿ ಮೇಡಮ್, ಅವ್ರಿಗೆ ಬೇರೆ ಕೆಲಸಗಳೇ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಚುನಾವಣೆ ಟೈಮಲ್ಲಿ ಯಾವ ಕೆಲಸಗಳನ್ನ ಯಾರು ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ನಮ್ ಕ್ಷೇತ್ರ ಜನತೆ, ಬಾಗಲಕೋಟೆ ಕ್ಷೇತ್ರ ಜನತೆ ದಡ್ರಲ್ಲ, ಆದ್ರೆ ಕೆಲಸ ಮಾಡ್ತಾ ಇದೀವಿ. ಅವರು ಸಹ ತಮ್ಮ ಸಪೋರ್ಟಿಂಗ್ ಆಗಿ ಬಂದು ಓಡಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ BJP ಅವ್ರಿಗೆ ಈ ಗಲಭೆಗಳನ್ನ ಹಚ್ಚೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಅವೆಲ್ಲ ಗಲಭೆಗಳು ಆಗ್ಬಾರ್ದು ಅಂತ ಹೇಳಿ ಇವತ್ತು ನಿನ್ನೆಯಿಂದ ಪೊಲೀಸ್ ಫೋರ್ಸ್ ಹೆಚ್ಚುಗಳೇ ಬಾಗಲಕೋಟೆಗೆ ಬರ್ತಾ ಇದೆ. ಈಗಾಗಲೇ 2-3 ಗಲಾಟೆ ಆಗಿತ್ತು. ಚುನಾವಣೆಕ್ಕಿಂತ ಮುಂಚೆ 15 ದಿನಗಳ ಕಾಲ ಗಲಾಟೆ ಮಾಡಿದ್ರು. ಅದ್ರ ಹಿಂದಿನ ಕೈವಾಡ ಯಾರು? ಅದನ್ನ ಅರೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇದ್ರ ಹಿಂದ್ಗಡೆ ಏನಿದೆ ಅಂತ. ಹಿಂದ್ಗಡೆ ಅರೆಸ್ಟ್ ಇದೆ, ಹಿಂದುತ್ವ ಇದೆ. ನಾವೇನ್ ಹಿಂದೂಗಳಲ್ವಾ? ಹಿಂದೂಗಳಾಗ ನ್ಯಾಯ ಮಾಡ್ಬೇಕಂತಿದೇನಾ? ಇದು ಸರಿಯಲ್ಲ ಮೇಡಮ್. ಹಾಗಾಗಿ ಇಡೀ ರಾಜ್ಯದಲ್ಲಿ 2 ಕ್ಷೇತ್ರಗಳನ್ನ BJP ಅವರು ಏನಾರ ಮಾಡಿ ಬೆಂಕಿ ಹಚ್ಚಬೇಕು ಅನ್ನೋ ಕೆಲಸಕ್ಕೆ ಬದ್ಧರಾಗಿದ್ದಾರೆ. ಆದ್ರೆ ಆ ಬೆಂಕಿ ಹಚ್ಚೋ ಕೆಲಸಕ್ಕೆ ನಾವು ಯಾರು ತಯಾರಿಲ್ಲ, ಅದನ್ನ ಬಿಡೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೇವೆ. ಮಾತಿಗೆ ನಮ್ಮ ಇರ್ಷಾದ್ ಅವರು ಒಂಚೂರು ಏನೋ ಹೇಳ್ಬೇಕಂತ ಅನ್ಕೋತಾ ಇದ್ದಾರೆ. ಹೇಳಿ ಇರ್ಷಾದ್ ಸರ್, ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ನೀವು ದಯವಿಟ್ಟು ದಾವಣಗೆರೆ ಬಗ್ಗೆ ಚರ್ಚೆ ಮಾಡ್ತಾ ಇದೀರಲ್ಲ, ಹಿಂದೂ ಮುಸಲ್ಮಾನ್ ಬಗ್ಗೆ ಚರ್ಚೆ ಮಾಡ್ತಾ ಇದೀರ ಅಂತ ಗೊಂದಲದಲ್ಲಿ ಇದೀವಿ ಕಾಂಗ್ರೆಸ್ ಅವರು. ಇಷ್ಟು ದಿವಸ ಈ ಮಾತು BJP ಅವರು ಮಾತಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಡಪ್ಪ ಅವ್ರು ಮಾತಾಡೋದೇ ಆತರ ಅಂತ. ನೀವೇನೋ ಡೆವಲಪ್ಮೆಂಟ್ ಇಂದ ಹಿಂದೂಗಳು ಅಂತ ಇದ್ದೀರಾ.
ಇದೇನು ಎಲೆಕ್ಷನ್ ಹಿಂದೂಗಳಾಗಿದ್ದೀರಾ ನೀವು? ಹೆಂಗೆ ಎಲೆಕ್ಷನ್ ಟೈಮಿಗೆ ಅಷ್ಟೇ ಹಿಂದೂಗಳಾಗಿದ್ದೀರಾ ಅಂತ? ದೇವಸ್ಥಾನ ಇವಾಗ ನಿಮ್ಗೆ ಜ್ಞಾಪನ ಬರ್ತಾ ಇದೆಯಾ? ಸಿದ್ದರಾಮಯ್ಯ ಅವ್ರಿಗೆ ದಾವಣಗೆರೆಯಲ್ಲಿ ಇರೋ ದೇವಸ್ಥಾನಗಳೆಲ್ಲ ಭೇಟಿ ಕೊಡ್ತಾ ಇದ್ದೀರಂತೆ. ಅಲ್ಪಸಂಖ್ಯಾತರಿಗೆ ಬಜೆಟ್ ಅಲ್ಲಿ ಇಟ್ಟಿರುವಂತ ಇಡೀ ರಾಜ್ಯದ ಜನತೆ ಒಪ್ಕೊಂಡಿದೆ. ಅಲ್ಪಸಂಖ್ಯಾತರ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಅವರನ್ನು ಕೊಡ್ಬೇಕಾಗಿದ್ದ ಪರ್ಸೆಂಟೇಜ್ ಅನ್ನ ಕೊಟ್ಟಿದೀವಿ. ಯಾರೋ 4 ಜನ ಮಾತನಾಡಿದ್ರೆ ಇದನ್ನ ಕೇಳುವಂತ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಇಲ್ಲ. ಮೋಸ ಮಾಡಿದ್ರೆ ಕಾಂಗ್ರೆಸ್ ಸರ್ ಯಾರೋ 4 ಜನ ಇಲ್ಲ, ಇಡೀ ಸಮಾಜ ಮಾತಾಡ್ತಾ ಇದೆ. ಯೋಚನೆ ಮಾಡ್ಬಿಟ್ಟು ಮಾತಾಡಿ. ನೀವು ಕೊಡೋ ಒಂದು ಸ್ಟೇಟ್ ಕಾಂಗ್ರೆಸ್ ಮುಸ್ಲಿಂ ಅವರು ಹಾಳಾಗೋಗಿದ್ದು ಇನ್ನು ಅಲ್ಲೇ ಇರಿಸಿದೀರ ಅವ್ರನ್ನ, ಓಟ್ ಮಾತ್ರ ಅಷ್ಟೇ ಅವರು. ಚುನಾವಣೆ ಆಲ್ರೆಡಿ ನಾವು ಗೆಲುವನ್ನು ಸಾಧಿಸಿಬಿಟ್ಟಿದ್ದೇವೆ. ಮತ್ತೆ ಗೆಲ್ಲಿರೋ ಕಳಿಸಿ ಸಿಎಂ ಕೆಲಸ ಮಾಡಕ್ ಕಳಿಸಿ ಅವ್ರನ್ನ ಗೆದ್ದಿದ್ರೆ ನೀವು 100% ಗೆಲ್ಲೋ ಚುನಾವಣೆಗೆ ಏನಿಗೆ ಇಡೀ ಕರ್ನಾಟಕ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡಿದೆ. ನೋಡಿ ಬೇರೆ ಕೆಲಸ. ನಮಸ್ಕಾರ, ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀನಿ. ಮೊಯ್ನುದ್ದೀನ್ ಅವರೇ, ಒಂದ್ ನಿಮಿಷ ಹಂಗೆ ಇರಿ, ಮಾತಾಡ್ತೀನಿ ನಿಮ್ ಜೊತೆ ಸಂಪರ್ಕದಲ್ಲಿ, ಹಂಗೆ ಇರಿ. ಮಹಂತೇಶ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಡಿಬೇಟಲ್ಲಿ ನೀವು ಭಾಗಿಯಾಗಿದ್ದಕ್ಕಾಗಿ. ಒಟ್ಟಾರೆ ಈ ಚುನಾವಣೆ ಏನಿದೆ ಒಂದು ರೀತಿ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆ ಆಗಿಬಿಟ್ಟಿದೆ. ಇದರ ನಡುವೆ ಯಾರೂ ಕೂಡ ಭರವಸೆ ಅಂತೇನು ಕೊಡ್ತಾ ಇಲ್ಲ. ಅದ್ರ ಬದಲು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ಇನ್ನೊಬ್ಬರನ್ನು ಡೌನ್ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಬಟ್ ಪ್ರಜ್ಞಾವಂತ ನಾಗರಿಕರು ಅಂತ ನಾವು ಕರಿತೀವಿ, ಅವ್ರು ಪ್ರಜ್ಞೆಯಿಂದ ಮತ ಹಾಕಿದರೆ ಇಂಥವ್ರಿಗೆ ಪಾಠ ಕಲಿಸ್ಬೋದು ಅಂತ ಹೇಳಿ ಸರಿಯಾದಂಥ ನಾಯಕನನ್ನು ಆಯ್ಕೆ ಮಾಡಿ, ಅವರು ಎಜುಕೇಟೆಡ್ ಆಗಿರಬೇಕು, ನಿಮ್ಮನ್ನು ಮುನ್ನಡೆಸಬೇಕು, ಸರ್ಕಾರದ ಯೋಜನೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಬೇಕು, ಅಂಥ ನಾಯಕನನ್ನು ಗೆಲ್ಲಿಸಿದರೆ ಅದಕ್ಕೊಂದು ನ್ಯಾಯ, ಅದೊಂದು ನಿಜವಾದಂಥ ಬೆಳವಣಿಗೆ ಅಂತ ಕರೀಬಹುದು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮೊಯ್ನುದ್ದೀನ್ ಅವರಿದ್ದಾರೆ. ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಹೇಗಿದೆ ಮೊಯ್ನುದ್ದೀನ್ ಅವರೇ ಚುನಾವಣಾ ಪ್ರಚಾರ? ಗೆಲ್ಲುವ ವಿಶ್ವಾಸ ಎಷ್ಟರ ಮಟ್ಟಿಗಿದೆ? ಏನು ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ, ಮತ್ತೆ ಜಿ ಕನ್ನಡ ನ್ಯೂಸ್ನ ಎಲ್ಲ ಪ್ರೇಕ್ಷಕರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ. ಬಹಳ ಚೆನ್ನಾಗಿದೆ ಮೇಡಮ್, 100% ಗೆಲ್ಲುವಂತ ವಿಶ್ವಾಸ ಇದೆ. ಇದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ. ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಅವರು ಮಾಡಿರುವಂತ ಅಭಿವೃದ್ಧಿ ಮೇಲೆ ನಮ್ಗೆ ನಂಬಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಅಭಿವೃದ್ಧಿ ಮೇಲೆ ಜನಕ್ಕೆ ನಂಬಿಕೆ ಇದೆ. ಪಂಚ ಗ್ಯಾರಂಟಿ ಕೊಟ್ಟಿರುವಂತ ಅನುಕೂಲಕ್ಕೆ ಜನ ಇವತ್ತು ನಮ್ಗೆ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಈ ಸರಿಸುಮಾರು ನಾನು ಈಗಾಗಲೇ 5-6 ವಾರ್ಡ್ ಬೆಳಗ್ಗೆಯಿಂದ ಮುಗಿಸ್ಕೊಂಡ್ ಬಂದಿದ್ದೀನಿ ಕ್ಯಾನ್ವಸ್. ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನನ್ನ ಜೊತೆಗಿದ್ರು. ಅನೇಕ ವಾರ್ಡ್ಗಳಲ್ಲಿ ನಾವು ಪ್ರಚಾರಕ್ಕೆ ಹೋದ್ರೆ ಜನ ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ. ನಾವು ಯಾವುದೇ ವಾರ್ಡಿಗೆ ಹೋದ್ರೆ ಮೂಲ ಸೌಕರ್ಯ ಏನ್ ಬೇಕಾಗಿ ಜನಕ್ಕೆ, ರೋಡ್ ಆಗ್ಲಿ, ಒಳಚರಂಡಿ ವ್ಯವಸ್ಥೆ ಆಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ, ಪ್ರತಿಯೊಂದು ವ್ಯವಸ್ಥೆ ಎಲ್ಲಾ ವಾರ್ಡ್ಗಳಲ್ಲಿ ಇರೋದ್ರಿಂದ ಬಹಳ ಒಳ್ಳೆ ಒಂದು ಸ್ಪಂದನೆ ಸಿಗ್ತಾ ಇದೆ ನಮಗೆ. ಮೊಯ್ನುದ್ದೀನ್ ಅವರೇ, ನಾವು ಮಾತಾಡ್ಬೇಕಾದ್ರೆ ಹಲವು ವಿಚಾರಗಳು ಬಂತು. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಅಲ್ಪಸಂಖ್ಯಾತರ ಬಳಕೆ ಆಗಿದೆ ಹೊರತು ಅವರನ್ನ ಬೆಳೆಸುವಂತ ಯಾವುದೇ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಅವರು ಈ ಸಲ ಆದರೂ ಕೂಡ ಅಲ್ಪಸಂಖ್ಯಾತರು ಒಬ್ಬ ನಾಯಕನಾಗಿ ಬೆಳಿಬೇಕು ಅನ್ನುವಂಥ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರನ್ನ ಮತ್ತೆ ಮೂಲೆ ಗುಂಪು ಅಥವಾ ಆ ಸಮುದಾಯವನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಆಗಿದೆ ಅನ್ನುವಂಥ ಭಾವನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇನ್ನೂ ಎಷ್ಟು ವರ್ಷ ಕಾಯಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ಮೇಡಮ್, ಅಲ್ಪಸಂಖ್ಯಾತರಿಗೆ ಯಾರ್ಯಾರು ನ್ಯಾಯ ಕೊಡುವಂತ ಪಕ್ಷ ಆದ್ರೂ ಕಾಂಗ್ರೆಸ್ ಪಕ್ಷ ಮೇಡಮ್. ಇವತ್ತು ರಿಜ್ವಾನ್ ಅವರಾಗ್ಲಿ, ಸಲೀಂ ಅಹಮದ್ ಅವರಾಗ್ಲಿ, ತನ್ವೀರ್ ಸೇಠ್ ಅವರಾಗ್ಲಿ, ಯಾಸಿರ್ ಪಠಾಣ್ ಆಗ್ಲಿ, ನಮ್ಮ ಜಮೀರ್ ಅಹಮದ್ ಅವರಾಗ್ಲಿ, ರಹೀಂ ಖಾನ್ ಅವರಾಗ್ಲಿ, ನಮ್ಮ UT ಖಾದರ್ ಎಲ್ಲರೂ ಅಲ್ಪಸಂಖ್ಯಾತರು ಮೇಡಮ್. ಅವ್ರು ಯಾರು ಅಲ್ಪಸಂಖ್ಯಾತರು ಬಿಟ್ಟು ಬೇರೆ ಜಾತಿಯವರಲ್ಲ. ನಮ್ಮ ಅಹಿಂದ ವರ್ಗದವರು ಮತ್ತೆ ಅಲ್ಪಸಂಖ್ಯಾತರು ಬೆಳೆಸುವಂತ ಪಕ್ಷ ಆದ್ರೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವರು ಯಾರು ಒಬ್ರಿಗಾರು ಟಿಕೆಟ್ ಕೊಟ್ಟಿದ್ದಾರೆ ಮೇಡಮ್ ಯಾವ್ದಾರು ಚುನಾವಣೆಯಲ್ಲಿ? ರಾಜ್ಯಸಭೆ ಕೊಟ್ಟಿದಾರ, ವಿಧಾನ ಪರಿಷತ್ ಕೊಟ್ಟಿದಾರ. ಈಗ NDA ಬಗ್ಗೆ ಮಾತಾಡ್ತಾರೆ ಇವರು. JDS ಬಿಜೆಪಿ ಅವರು ಇಲ್ಲಿ ಕ್ಯಾನ್ವಸ್ ಜೊತೆಗೆ ಮಾಡ್ತಾ ಇಲ್ಲ, ಗೊತ್ತಾ ನಿಮ್ಗೆ? JDS ಅವ್ರ ಜೊತೆಗಿಲ್ಲ. ಯಾಕೆ ಹೇಳಿ? ಈಗ NDA ಅಂದ್ರೆ ಏನ್ ಹೇಳಿ? ನಾಳೆ ಕುಮಾರಣ್ಣ ಸ್ವತಃ ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಇದಾರೆ. ತಮ್ಮ ಮಾಹಿತಿಗೆ ಮಾತಾಡಕ್ ಬಿಡಿ ಸರ್, ನನಗೆ ಮಾತಾಡಕ್ ಬಿಡಿ. ಕುಮಾರಣ್ಣನೂ ಬರ್ತಾ ಇಲ್ಲ, ಅವರು ಬರ್ತಾ ಇಲ್ಲ. ಜೊತೆಗೆ ಕ್ಷೇತ್ರದಲ್ಲಿ ಒಂದ್ ಕ್ಷೇತ್ರ ಟ್ರಾವೆಲಿಂಗ್ ಪ್ಲಾನ್ ಶೆಡ್ಯೂಲ್ ಆಗಿದೆ, ಮಾಹಿತಿ ಕೊರತೆ ಇದೆ ತಮಗೆ. NDA ಮಾತ್ರ ಸೀಮಿತವಾಗಿದೆ, ಆದ್ರೆ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿದೆ, ರಾಜ್ಯಕ್ಕೆ ಮಾತ್ರ ಯಾವ ಕಾರಣಕ್ಕೂ ಅದು ಒಪ್ಪಂದ ಇಲ್ಲ. ಇವತ್ತು 100% ಕಾಂಗ್ರೆಸ್ ಗೆಲ್ಲುವಂತ ಅಭ್ಯರ್ಥಿ ಹಾಕಿದೀವಿ. ಒಳ್ಳೆ ಒಂದು ಯುವಕ, 27 ವರ್ಷ ಯುವಕ, ಓದಿರುವಂತ ಒಳ್ಳೆ ಎಜುಕೇಶನ್ ಇರುವಂತ ಯುವಕನ ನಾವು ಇವತ್ತು ಕಂಟೆಸ್ಟ್ ಮಾಡಕ್ ಒಂದು ಅವಕಾಶ ಮಾಡ್ಕೊಟ್ಟಿವಿ. ಹಾಗಾದ್ರೆ ದಾವಣಗೆರೆ ಜನತೆಗೆ ನಾನು ಅಲ್ಪಸಂಖ್ಯಾತರನ್ನ ಮಾತ್ರ ಉಲ್ಲೇಖ ಮಾಡ್ತೀನಿ, ಅವ್ರಿಗೆ ಕನ್ಫ್ಯೂಷನ್ ಇಲ್ಲ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ, ಅವ್ರಿಗೊಂದು ಕ್ಲಾರಿಟಿ ಇದೆ. 100% ಕಾಂಗ್ರೆಸ್ಗೆ ಹಾಕ್ತಾರೆ ಮೇಡಮ್ ಅಲ್ಪಸಂಖ್ಯಾತರು. ನಾವು ಯಾವತ್ತು ಕಾಂಗ್ರೆಸ್ ಪರ ಇರುವಂತ ಅಲ್ಪಸಂಖ್ಯಾತರೇ ದಾವಣಗೆರೆ ಜಿಲ್ಲೆಯಲ್ಲಿ ಇರೋದು. ಅದ್ರಾಗೂ ದಾವಣಗೆರೆ ದಕ್ಷಿಣ ಏನಿದೆ, ಈ 75ರಿಂದ 80 ಸಾವಿರ ಏನು ಮತಗಳು ಇದಾವೆ, ಅದು ಪ್ರತಿ ಸರಿನೂ ಕಾಂಗ್ರೆಸ್ನ ಮತ ಮಾಡ್ಕೊಂತಾನೆ ವೋಟ್ ಮಾಡ್ಕೊಂತಾನೆ ಬಂದಿರೋದು ತಾವು ನೋಡ್ಬೋದು. ಈಗ ಸಾದಿಕ್ ಪೈಲಾನ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ ನೀವು, ನಾನು ಕೇಳಿದೆ. ಸಾದಿಕ್ ಪೈಲಾನ್ ಅವರು ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರು. ಅವರ ಬ್ರದರು
ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಕಳೆದ ಸರ್ಕಾರದಲ್ಲಿ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ರು 2 ವರ್ಷಕ್ಕೆ. ಮತ್ತೆ ಅವ್ರದೇ ಮನೆಯಲ್ಲಿರುವಂತ ಅವ್ರ ಅಳಿಯನ್ಗೆ 4ನೇ ವಾರ್ಡಿಂದ ಕಾರ್ಪೊರೇಟ್ ಟಿಕೆಟ್ ಕೊಟ್ಟರು, ಹೈಯೆಸ್ಟ್ ಮತಗಳಿಂದ ಅವ್ರು ಗೆದ್ರು. ಮತ್ತೆ ಇನ್ನೊಬ್ಬ ಅವರು ಸಂಬಂಧಿಕರಿರುವಂತ ಅಳಿಯನ್ಗೂ ಅವನಿಗೂ 6ನೇ ವಾರ್ಡಿಂದ ಕಾರ್ಪೊರೇಟ್ ಟಿಕೆಟ್ ಕೊಟ್ಟಿದ್ವಿ, ಅವರು ಕೂಡ ಗೆದ್ರು. ಕಾಂಗ್ರೆಸ್ ಅವರಿಗೆ ಅನೇಕ ಸಾರಿ ಅವಕಾಶ ಮಾಡಿಕೊಟ್ಟಿದ್ದೆ. ಇದು 2 ವರ್ಷ ಏನು ನಾವು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಅವರಿಗೆ 5 ವರ್ಷಕ್ಕೆ ವೋಟ್ ಹಾಕಿದ್ವಿ. ಇನ್ನು ಉಳಿದಿರುವಂತ 2 ವರ್ಷಕ್ಕೆ ಅವರ ಮನೆಗೆ ಅನುಕೂಲ ಮಾಡ್ಕೊಂಡು ಕೊಟ್ಟಿದ್ರೆ ಮತ್ತೆ ಪೈಲ್ವಾನ್ ಅವ್ರು ಯಾಕ್ರಿ ಹೋಗ್ಬಿಟ್ಟು ಟಿಕೆಟ್ ಕೊಡದಲ್ಲೇ ನಾಮಿನೇಷನ್ ಫೈಲ್ ಮಾಡ್ತಾರೆ? ನೋಡಿ ಯಾರು ಫೈಲ್ ಮಾಡಬಾರ್ದು ಅಂತ ಯಾವ್ದು ಸಂವಿಧಾನದಲ್ಲಿ ಇಲ್ಲ. ಯಾರು ಬೇಕಾದ್ರೆ ಫೈಲ್ ಮಾಡಬಹುದು. ಸಾಮರಸ್ಯ ಇತ್ತು ಅಂದಿದ್ರೆ ಅಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ಮಾಡೋದು ಬೇರೆ ತರ ಇತ್ತು. ಅವರು ಅನ್ನೋದಾಗಿದ್ರೆ ಮುಂಚೆನೆ ಫೈಲ್ ಮಾಡ್ತಿರ್ಲಿಲ್ಲ ಅಂತ ಅವ್ರು ಏನ್ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಹೋಗ್ಬಿಟ್ಟು ಯಾಕ್ರಿ ಫೈಲ್ ಮಾಡ್ತಾರೆ ನಾಮಿನೇಷನ್? ನನ್ನ ಮನೆ ನನಗೆ ವಾಪಸ್ ಬಂದಿದೆ, ನನಗೆ ಯಾರೋ ಏನೋ ಮಾಡಕ್ ಹೋದ್ರು, ಆದ್ರೆ ನನಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ, ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಸಾದಿಕ್ ಪೈಲ್ ಅವರು ಹೇಳಿದ್ರು. ಆಚೆ ಹೋಗಿದ್ರು. ರೈಟ್ ಗಾಟ್ ಇಟ್. ಅಲ್ಲ ನಿಮ್ಗೆ ಬೇಕಾದಷ್ಟೇ ಆಗಿದೆ. ಓಕೆ, ಮಾತಾಡೋಣ. 3 ಗಂಟೆಗೆ ನಾಮಿನೇಷನ್ ಫೈಲ್ ಓಕೆ ಮೊಯಿನುದ್ದೀನ್ ಅವರೇ, ಗಾಟ್ ಇಟ್. ನಿಮ್ಮ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಸತ್ಯನಾರಾಯಣ ಹೇಮಾದ್ರಿ ಅವರೇ, CT ರವಿ ಅವರು ಮಾತಾಡ್ತಾ ಇದ್ರು ಯಾವ್ದಾವ್ದು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತ ಹೇಳಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕಾದ್ರೆ ಮಾತಾಡ್ತಿದ್ರು. 2028ಕ್ಕೆ ಏನಾದ್ರು ನೀವು ಬಂದ್ರೆ ಎಲ್ಲ ಬೆಲೆ ಏರಿಕೆನ ಇಳಿಸ್ಬಿಡ್ತಾರೆ ಅನ್ನೋ ರೇಂಜಿಗೆ ಮಾತಾಡ್ತಿದ್ರು. ಏನ್ ಹೇಳ್ತಿದ್ರ ಬಗ್ಗೆ? ಮೇಡಮ್, ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಈ ಉತ್ತರ ಕೊಡೋಕ್ಕಿಂತ ಮುಂಚೆ ಆಗಲೇ ಕಾಂಗ್ರೆಸ್ ವಕ್ತಾರರು 11 ಲಕ್ಷ ಕೋಟಿ ರೂಪಾಯಿಯ ಅನುದಾನವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಆಡ್ ಮಾಡ್ಕೊಂಡ್ಬಿಡಿ ಆ ಅನುದಾನದ ಬಗ್ಗೆ. ಮತ್ತು ಇನ್ನೊಂದು ಬಾಗಲಕೋಟೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ. ಅಲ್ಲ, ಮಾತಾಡುವಾಗ ಒಂದ್ ಸ್ವಲ್ಪ ಆ ಲೆಕ್ಕದ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಒಬ್ಬ ವಕ್ತಾರನಾಗಿ ಜ್ಞಾನ ಬೇಕಲ್ಲ. ಒಂದು ರಾಜ್ಯದ ಬಜೆಟ್ ಒಂದು ವರ್ಷಕ್ಕೆ 4 ಲಕ್ಷ 4 ಕೋಟಿ, ಆಮೇಲೆ 4,04,000 ಕೋಟಿ ರೂಪಾಯಿ ಮೊನ್ನೆ ಅದ್ರ ಹಿಂದಿನ ಬಜೆಟ್. ಈ ಸಲ 4,44,000 ಕೋಟಿ ರೂಪಾಯಿ. ಇಡೀ ರಾಜ್ಯದ ಬಜೆಟ್ ಕಳೆದ 3 ವರ್ಷದಾಗ 11 ಲಕ್ಷ ಕೋಟಿ ಆಗಿಲ್ಲ. ಆದ್ರೆ ಪುಣ್ಯಾತ್ಮ ಯಾವ ರೀತಿ ವಕ್ತಾರ್ರಿ ಇವರು 11 ಲಕ್ಷ ಕೋಟಿ ರೂಪಾಯಿ ನಾವು ಬಾಗಲಕೋಟೆಗೆ ಅನುದಾನ ಕೊಟ್ಟಿವಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರು ಮಾಡಕ್ ಹೋಗ್ಲಿಲ್ಲ ಅದನ್ನ. ಬಟ್ ಅಲ್ಲಿ ಅವರು ಪ್ರಮುಖವಾಗಿ ಇನ್ನೊಂದು ಉಲ್ಲೇಖ ಮಾಡಿದ್ರು ಹೇಮಾದ್ರಿ ಅವರೇ, ನೀವು ಅದನ್ನ ಮೆನ್ಷನ್ ಮಾಡ್ಬೇಕು. ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಸಮುದಾಯಗಳ ನಡುವೆ ಗಲಾಟೆ ಅಂತ ಹೇಳಿದ್ರು. ಹೌದಾ? ಅಂತ ವಾತಾವರಣ ಇದೆಯಾ? ಪೊಲೀಸ್ ಫೋರ್ಸ್ ಇದೆಯಾ ಅಲ್ಲಿ? ನಾನು ಅವ್ರು ಕೊಟ್ಟಂತ 3 ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಅವ್ರು ಹೇಳಿದಂತ 3 ಪ್ರಶ್ನೆಗಳ ಉತ್ತರ ಕೊಟ್ಟಿದ್ದಕ್ಕೆ ನಾನು ಬರ್ತೀನಿ CT ರವಿ ಅವ್ರದಕ್ಕೆ. ಆಮೇಲೆ ಇವ್ರೇನ್ ಹೇಳ್ತಾ ಇದಾರೆ, ಭಯಪಡಿಸುವ ವಾತಾವರಣ ಅಂತ. ಸರ್ಕಾರ ಕರ್ನಾಟಕದಾಗ ಬಿಜೆಪಿ ಐತಾ ಕಾಂಗ್ರೆಸ್ ಐತಾ? ಬಾಗಲಕೋಟೆ ಶಾಸಕರು ಕಾಂಗ್ರೆಸ್ಸಿಗರು ಇದ್ರ ಅಥವಾ ಬಿಜೆಪಿಗರು ಇದ್ರ? ಗಲಾಟೆ ಎಬ್ಸಕ್ಕೆ ಯಾರಾದ್ರೇನು ನೀವು ಮಾಡ್ತಿರ್ಬೋದು ಅಂತ ನೀವೇ ಕಿಡಿ ಹಚ್ಚೋದು ಅಂತ ನೋಡಿ. ಈ ಊಹಾಪೋಹಗಳು ಬೇಡ, ಸರ್ಕಾರದ ವೈಫಲ್ಯ ತೋರಿಸ್ತಲ್ಲ ಇದು. ಇದನ್ನ ನೀವು ಮಾಡಿಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕುಡಿಸುವಂತ ಕೆಲಸನ ಏನು ನಾವು ನಮ್ಮ ಶಿವಾಜಿ ಏನು ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ನಾವು ಚಪ್ಪಲಿ ತೋರಿಸ್ತೀವ, ನಾವು ಕಲಗಿತೀವ? ನಾನು ಈ ಮುಂಚೆನೂ ಕೇಳಿದ್ದೆ. ಆಯ್ತು, ಬಾಗಲಕೋಟೆ ಚುನಾವಣೆ ಐತಿ, ನಮ್ದು 6 ದಿವಸ ಕಲಬುರ್ಗಿ ಒಳಗ ಏನು ನಮ್ಮ ಹಿಂದೂ ಹೃದಯ ಸಾಮ್ರಾಟ ಇವರು ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆ ಮೇಲೆ ಅಲ್ಲಿ ನೀವು ಕಲಿಸ್ತಿರಲ್ಲ, ಅಲ್ಲಿ ಯಾವ ಚುನಾವಣೆ ಇತ್ತು ಮೇಡಮ್? ಅದಕ್ಕ ನಾ ಏನ್ ಹೇಳ್ತಾ ಇದೀನಿ, ಬಾಲಿಶವಾಗಿ ಹತಾಶವಾಗಿ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರಗಳು ಏನೇನು ಹೇಳಬಾರ್ದು. ಆಮೇಲೆ ಜಾತಿಗಳನ್ನು ಒಡೆದವ್ರು ಯಾರು? ಲಿಂಗಾಯತ ವೀರಶೈವ ಅಂತ ಒಡೆದವ್ರು ಯಾರು? ಈ ಒಳ ಮೀಸಲಾತಿ ವಿಚಾರದಲ್ಲಿ ಜಾತಿ ಧರ್ಮಗಳ ಮಧ್ಯೆ ಇದನ್ನ ಹಚ್ಚಿದವ್ರು ಯಾರು? ಇದಕ್ಕೂ ಎಲ್ಲಾ ಜಾತಿಗಳು ಕ್ರಿಶ್ಚಿಯನ್ ಬಡಿಗೆರೆ, ಕ್ರಿಶ್ಚಿಯನ್ ವಿಶ್ವಕರ್ಮ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ವೈಶ್ಯಾನ್ ಮಾಡಿದವ್ರು ಯಾರು? ಇವೆಲ್ಲ ಮಾಡಿದವರು ಇವರು ಅದಾರ. ಅದಕ್ಕೆ ಏನೇನೋ ಹೇಳಬಾರ್ದು. ಒಬ್ಬ ವಕ್ತಾರನಾಗಿ ಇರುವಾಗ, ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಇರುವಾಗ ಎಷ್ಟೊಂದು ಹಾಸ್ಯಾಸ್ಪದವಾಗಿ 11 ಲಕ್ಷ ಕೋಟಿ, ಅದಕ್ಕೇನಾದ್ರೂ ಮಾತಿಗೆ ಬೆಲೆ ಐತಾ? ಇದು ಬಿಡಿ, ಇದ್ರನ್ನ ನಾನು ಸ್ಪಷ್ಟೀಕರಣ ಕೊಟ್ಟಾಯ್ತು. ಒಂದು ಸರಿ, ಇನ್ನು 2 ವಿಚಾರ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಬೆಲೆ ಏರಿಕೆ ವಿಚಾರದಾಗ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರ ಕೇಂದ್ರದಾಗ ಮೊನ್ನೆ ತಾನೆ ಇಡೀ ಜಗತ್ತಿನಲ್ಲಿ ಪೆಟ್ರೋಲಿಯಂ ಏನು ಯುದ್ಧ, ಈ ಮಧ್ಯ ಪ್ರಾಚ್ಯದ ಯುದ್ಧದಿಂದ ಎಲ್ಲಾ ರಾಷ್ಟ್ರಗಳಲ್ಲಿ 50% 40% ರೇಟ್ ಹೆಚ್ಚೈತಿ. ಆದ್ರೆ ನಮ್ಮ ದೇಶದಾಗ ನಮ್ಮ ಪ್ರಧಾನ ಮಂತ್ರಿಗಳು ಏನು ಆಯಿಲ್ ಕಂಪನಿಗಳದಾವಲ್ಲ, ಇಂಡಿಯನ್ ಆಯಿಲ್ ಲಿಮಿಟೆಡ್ ಇರ್ಬೋದು, HPCL ಇರ್ಬೋದು, BPCL ಇರ್ಬೋದು, ಅವ್ರಿಗೆ ವಿಧಿಸ್ಟಿಕ್ ಅಂತ ಅವರು ಇನ್ನೇನು ರೇಟಿನ ಮೇಲೆ ಬೆಲೆ ಏರಿಕೆ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ
ಅಲ್ಲಿ ಎಕ್ಸೈಸ್ ಡ್ಯೂಟಿ ಅದು 13 ರೂಪಾಯಿ ಇದ್ದಿದ್ದು ಪೆಟ್ರೋಲ್ 3 ರೂಪಾಯಿಗೆ 10 ರೂಪಾಯಿ ಇದ್ದಿದ್ದು ಡೀಸೆಲ್ ಎಕ್ಸೈಸ್ ಡ್ಯೂಟಿ ಶೂನ್ಯಕ್ಕೆ ತಗೊಂಡ್ಬಂದು ಆ ಬೆಲೆಗಳು ಏರಿಕೆ ಆಗದಂತೆ ಒಂದು ಬೆಲೆ ಏರಿಕೆ ಆಗಿದ್ದೆ ಆದ್ರೆ ಬಹಳ ಕಡೆ ತೊಂದರೆ ಆಗತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ಬೆಲೆ ಇಳಿಸಿದ ಸರ್ಕಾರ ನಮ್ದ್ರಿ ಮೋದಿ ಸರ್ಕಾರ. ನಾವು ಅವ್ರಿಗೆ ಧನ್ಯವಾದ ಅರ್ಪಣೆ ಮಾಡ್ಬೇಕು. ಆಮೇಲೆ ಇದಕ್ಕೆ ಆಂಟಿಸಿಪೇಷನ್, ನಿನ್ನೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳಿಗೆ 5%, 10%, 20% ಇಲ್ಲಿ ಡೀಸೆಲ್ ಪೆಟ್ರೋಲ್ ಇಂದ ಪೊಲ್ಯೂಷನ್ ಆಗ್ತೈತಿ ಅನ್ನುವಂಥದ್ದು ಒಂದು ಭಾಗ, ರೇಟ್ಗಳು ವಿದೇಶಿ ವಿನಿಮಯ ನಮ್ದು ಹಾಳಾಗ್ತಾ ಇದೆ ಅಂತ ದೊಡ್ಡದಾಗಿ ಅನ್ನುವಂಥದ್ದು ಒಂದು ಭಾಗ. ಈ ಎಲ್ಲಾ ಭಾಗದಲ್ಲಿ ಇರುವಾಗ ಈ ಎಕ್ಸೆಂಪ್ಟೆಡ್ ಇತ್ತಲ್ಲ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಕ್ಸೆಂಪ್ಟೆಡ್ ಇದ್ದಂತಹ ವೆಹಿಕಲ್ಸ್ ಗಳಿಗೆ ಮೊನ್ನೆ 5%, 10%, 20% ಮಾಡಿದ್ರು. ಈಗ ಹೇಳ್ಬೇಕು ನಾವು ನಮ್ಮಲ್ಲಿ ನೈತಿಕವಾಗಿ ಸಿ.ಟಿ. ರವಿ ಅವರು ಹೇಳಿರುವಂತಹ ವಿಚಾರಗಳ ನೆಲೆಗಟ್ಟಿನ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾವು ಈ ಮುಂಚೆನು ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಮೋದಿ ಅವರ ಮೇಲೆ ಅಲ್ಲಿ ಇಲ್ಲಿ 2 ಕಡೆ ಕೊಡಿ. ಮೊನ್ನೆ ಕೂಡ ನಿಮ್ಗೆ ಹೇಳಿದೆ ನಾನು, ಒಟ್ಟು 20 ರೂಪಾಯಿ ಬೆಲೆಗಳನ್ನು ಇಳಿಸಿದ್ರು. ಅದಕ್ಕ ಯಾವ ಕಾಂಗ್ರೆಸ್ ಶಾಸಿತ ಸರ್ಕಾರಗಳು ಅಲ್ಲಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದಾಗ ರಾಜ್ಯ ಸರ್ಕಾರಗಳು ಇಳಿಸ್ಲಿಲ್ಲ, ಕೇವಲ ಬಿಜೆಪಿ ಸರ್ಕಾರ ಇಳಿಸ್ತು. ನಾವು ಜನಪರವಾಗಿದ್ದೀವಿ, ಅನಾವಶ್ಯಕವಾಗಿ ಇವರು ಏರ್ಸಿಲ್ಲ, ನಾವ್ ಯಾವ ಬೆಲೆಗಳನ್ನು ಏರ್ಸಿಲ್ಲ ಅಂತ ಮೊಯ್ನುದ್ದೀನ್ ಅವರೇ ಒಂದ್ ನಿಮಿಷ, ಇಲ್ಲಿ ಇನ್ನೊಬ್ರು ವಕ್ತಾರರು ಮಾತಾಡ್ತಿದ್ದಾರೆ. ರಿಷಿಕ್ ಅವರೀಗ ಸಿದ್ದರಾಮಯ್ಯನವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋ ನೀವು ಸೆಂಟ್ರಲಿಂದ ಕುಮಾರಸ್ವಾಮಿ ಅವ್ರನ್ನೇ ಕರೆಸ್ತಾ ಇದ್ದೀರಿ. ಮೇಡಮ್ ನೋಡಿ, ಆಡಳಿತಾರೂಢವಾಗಿರುವಂಥ ಪಕ್ಷದಲ್ಲಿರುವಂಥ ಸಿಟ್ಟಿಂಗ್ CM ಬರೋದಕ್ಕೂ ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಅಲ್ಲ ಸೆಂಟ್ರಲ್ ಇಂದ ಈಗ ಬಂದು ಹೋಗ್ತಾ ಇದ್ದಾರೆ. ನಾವೇನು ಒಂದು ವಾರ ಪೂರ್ತಿ ಕುತ್ಕೊಳ್ತಾ ಇಲ್ಲ ಅಲ್ಲಿ. ಕುಮಾರಣ್ಣನವರು ನಾಳೆ ಬಾಗಲಕೋಟೆಯಲ್ಲಿ ಇರ್ತಾರೆ, ನಾಡದ್ದು ದಾವಣಗೆರೆಗೆ ಬರ್ತಾ ಇದ್ದಾರೆ. ಒಂದು ದಿವಸ ಒಂದು ರೋಡ್ ಶೋ ಬಂದ್ಬಿಟ್ಟು ಮೈತ್ರಿಕೂಟದಲ್ಲಿ ನಾವೇನು ನಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆದರೆ ಇಲ್ಲಿ ತಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಫೇಲ್ಡ್ ಗೌರ್ಮೆಂಟ್, ಒಂದು ಫೇಲ್ಯೂರ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಎಲ್ಲಿ ಈ 2 ಬೈ ಎಲೆಕ್ಷನ್ ಸೋತು ಬಿಟ್ರೆ ಕಮಿಂಗ್ ಎಲೆಕ್ಷನ್ಸ್ಗೆ ಇದೇ ಒಂದು ದಿಕ್ಸೂಚಿ ಆಗೋಗ್ಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿ ನಿಮಗೆ ಬಂದುಬಿಟ್ಟು ಕಂಪ್ಲೀಟ್ ಬೆಟಾಲಿಯನ್, ನಿಮಗೆ ಬರೀ ಒಬ್ರು ಇಬ್ರು ಅಲ್ಲ ಮೇಡಮ್, ಕಂಪ್ಲೀಟ್ ಬೆಟಾಲಿಯನ್. ನೀವು ಯಾವ ಮಿನಿಸ್ಟರ್ ಕೇಳಿ ಎಲ್ಲ ಅಲ್ಲೇ ಇದ್ದಾರೆ ನಿಮಗೆ. ಆದ್ರೆ ಅಷ್ಟು ಭಯ ಇದೆಯಾ ನಿಮಗೆ? ಅಂದ್ರೆ ನಿಮ್ಗೆ ನೀವು ಮಾಡಿರುವಂತ ಅಭಿವೃದ್ಧಿ ಮೇಲೆ ಅಷ್ಟು ಕ್ವಶನ್ ಮಾರ್ಕ್ ಅಲ್ಲಿ ಇದೆಯಾ? ಜನರು ನಿಮಗೆ ಇವತ್ತು ಬೈ ಡಿಫಾಲ್ಟ್ ಆಗಿ, ಯಾಕೆಂದ್ರೆ ಅಲ್ಲಿ ಇದ್ದವರು ಕೂಡ ನಿಮ್ಗೆ ಕಾಂಗ್ರೆಸ್ ಶಾಸಕರೇ, ಹಳಬ್ರು ಶಾಸಕರು, ಯಾರು ಹೊಸಬ್ರೇನಲ್ಲ, ಅಥವಾ ಬಿಜೆಪಿಯವರು JDS ಅವರು ಶಾಸಕರು ಇದ್ರು, ಅದಕ್ಕೆ ನಾವು ವಿರೋಧವಾಗಿ ಏನೋ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಬೇರೆ ತರ ತಗೋದಾಯ್ತು. ಅಲ್ಲಿ ಇದ್ದವ್ರು ಕೂಡ ನಿಮ್ಮವರೇ ಶಾಸಕರಲ್ವಾ? ಸೊ ಹಾಗಾದ್ರೆ ಈ 2.5 ವರ್ಷ ಅವ್ರು ಏನ್ ಸಾಧನೆ ಮಾಡಿದ್ರು, ಅಲ್ಲಿ ಯಾವ ರೀತಿ ನೋಡ್ಕೊಂಡಿದ್ರು ಮತದಾರರನ್ನ? ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಇಂಡಿವಿಜುವಲ್ ಆಗಿ ದಾವಣಗೆರೆ ಮತ್ತೆ ಬಾಗಲಕೋಟೆನೇ ಮಾತಾಡೋಣ, ನೀವು ಬೈ ಡಿಫಾಲ್ಟ್ ಗೆಲ್ಬೇಕಾಗಿತ್ತು. ಕಂಪ್ಲೀಟ್ ಬೆಟಾಲಿಯನ್ ಯಾಕೆ ಕರ್ಕೊಂಡು ಕುಂಡಿಸ್ಕೊಂಡಿದ್ದೀರಾ? ಸೊ ಹಾಗಾಗಿ ಅಲ್ಲಿರುವಂತಹ ಶಾಸಕರು ಫೇಲ್ಯೂರ್, ಆಮೇಲೆ ನಿಮಗೆ ರಾಜ್ಯ ಸರ್ಕಾರ ಕೂಡ ಫೇಲ್ ಆಗಿದೆ ಎಲ್ಲೋ ಒಂದ್ ಕಡೆ. ನಿಮ್ಗೆ ಬರೀ ಮಾತು ಮುಂಚೆ ಇವ್ರು ಗ್ಯಾರಂಟಿ ಅನ್ನೋದು ಬಿಟ್ರೆ ಬೇರೆ ಏನೂ ಮಾತಾಡಿದ್ ನೋಡೇ ಇಲ್ಲ ನಾವು ಇಲ್ಲಿವರೆಗೂ. ಇನ್ನ ನಮ್ಮ ಸ್ನೇಹಿತರು ಇವಾಗ ತರ ಏನೋ ಭಾಷಣ ಮಾಡಿ ಬಂದಿರೋ ರೀತಿಲೇ ಮಾತಾಡ್ತಾ ಇದ್ರು ಅವರು. ನಾವು ಆ ವಾರ್ಡಲ್ಲಿ ಹೋಗಿದ್ದೀವಿ, ಈ ವಾರ್ಡಲ್ಲಿ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಸ್ವಾಮಿ ದಯಮಾಡಿ ತಾವು ಇನ್ನೂ ಒಂದು ಸತಿ ರಿಯಲ್ ಆಗಿ ಕಣ್ಣು ತೆರೆದು ತಮ್ಮ ಏನದು ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ರೌಂಡ್ ಹೊಡ್ಕೊಂಡ್ ಬನ್ನಿ, ವಾರ್ಡ್ಗಳಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳಾಗಿದೆ ಅಂತ ಅವರೇ ಹೇಳ್ತಾರೆ. ನಾನು ಐ ಹ್ಯಾವ್ ನೋ ನಥಿಂಗ್ ಅಗೇನ್ಸ್ಟ್ ಇರೋದು ಹಿರಿಯ ಶಾಸಕರಿದ್ರು, ಅವ್ರ ಬಗ್ಗೆ ನಥಿಂಗ್ ಅಗೇನ್ಸ್ಟ್ ಆಗಿ. ಆದ್ರೆ ಅವರ ಪರವಾಗಿ ಯಾರನ್ನೆಲ್ಲ ನಂಬ್ಕೊಂಡಿದ್ರಲ್ವಾ, ನನ್ನ ಏನದು ನಾನೊಬ್ಬ MLA ಆದ್ರೆ ನಾನು ಓಡಾಡಕ್ಕಾಗಲ್ಲ, ನನ್ನ ಪರವಾಗಿ ನಮ್ಮ ಕಾಂಗ್ರೆಸ್ ಯಾರು ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಒಬ್ರು ರೀಚ್ ಆಗಿಲ್ಲ ಸ್ವಾಮಿ. ಅಲ್ಲಿರುವಂತ ಎಷ್ಟೋ ವಾರ್ಡ್ಗಳಲ್ಲಿ ಇರುವಂತವ್ರು ಮುಸಲ್ಮಾನ್ ಸ್ನೇಹಿತರು ಅವ್ರು ಹೇಳ್ತಾ ಇದ್ದಾರೆ, ನಾವು ಈ ಕಾಂಗ್ರೆಸ್ ನಂಬ್ಕೊಂಡು ಕೆಟ್ಟವಿ, ನಮಗೆ ಬರಬೇಕಾಗಿರುವಂತ ಒಂದು ಸೌಲಭ್ಯಗಳು ಕೂಡ ಆಗಿಲ್ಲ, ಒಂದು ವಾರ್ಡ್ ನೆಟ್ಟಿಗೆ ಅಭಿವೃದ್ಧಿ ಆಗಿಲ್ಲ. ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಿರೋಂಥವ್ರು ಅಲ್ಲಿರುವಂತ ವಾರ್ಡ್ ಅಲ್ಲಿ ಮುಸ್ಲಿಂ ಸ್ನೇಹಿತರು, ಬೇರೆ ಯಾರು ಅಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ತಾವು ಹೋಗ್ಬಿಟ್ಟು ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಏನೇನಾಗಿದೆ ಏನಾಗಿಲ್ಲ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಹೇಳಿ, ಅಲ್ಲಲ್ಲ ಈ ಭಾನುವಾರ ಏನಾದ್ರು ಜಮೀರ್ ಅವ್ರು ಬರ್ತಾರ ಚುನಾವಣಾ ಪ್ರಚಾರದಲ್ಲಿ? ಬಂದವ್ರು ಏನ್ ಮಾತಾಡಬಹುದು? 5ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ದಾರೆ ಮೇಡಮ್. 5ನೇ ತಾರೀಕು ಬರ್ತಾರೆ. ನಿನ್ನೆ ಕೂಡ ಸಮಾವೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ. ಜಮೀರ್ ಅಹಮದ್ ಅವರು ಕೇರಳದ, ಇವತ್ತು ಕೂಡ ಜಮೀರ್ ಅಹಮದ್ ಅವರು ಸ್ಟೇಟ್ಮೆಂಟ್ ನೋಡಿ ನೀವು, ನನಗೆ 5ನೇ ತಾರೀಕು ದಾವಣಗೆರೆ ಬರ್ತೀನಿ, 6, 7 ನಾನು ಬಾಗಲಕೋಟೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಒಂದು ಜವಾಬ್ದಾರಿ AICC ಮಟ್ಟದಲ್ಲಿ ವೇಣುಗೋಪಾಲ್ ಅವರು ಕೊಟ್ಟಿದ್ರು. ನಿಮ್ಮ ಸಮುದಾಯದ ನಾಯಕ ಜಮೀರ್ ಅವರು ಏನ್ ಭರವಸೆ ಕೊಡ್ತಾರೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ?
ನೂರಕ್ಕೆ ಭರವಸೆ ಅಲ್ಲ ಮೇಡಮ್. ಈಗ ಆಲ್ರೆಡಿ ದಾವಣಗೆರೆ ಅಭಿವೃದ್ಧಿ ಆಗಿದೆ, ಬೆಂಗಳೂರು ಅಂತ ಅಲ್ಲ ರೀ, ಏನ್ರಿ ಅಭಿವೃದ್ಧಿ ಆಗಿದೆ? ಒಂದು ಸ್ಮಾರ್ಟ್ ಸಿಟಿ ನಟ್ಟಿಗೆ ಅನುಷ್ಠಾನ ಮಾಡಕ್ಕಾಗಿಲ್ವಲ್ರಿ ನಿಮ್ ಕೈಲಿ? ಸೆಂಟ್ರಲ್ ಫಂಡ್ಸ್ ಬಂದ್ರೆ ಒಂದು ಸ್ಮಾರ್ಟ್ ಸಿಟಿ ನಿಮ್ಗೆ ಇನ್ಸ್ಟಾಲ್ ಮಾಡಕ್ಕಾಗಿಲ್ಲ. ಅಲ್ಲಿ ದಾವಣಗೆರೆ ಏನಾಗಿದೆ ಅಂತ ಅನ್ಬಿಟ್ಟು ಕಣ್ಣಾರೆ ನಾವು ನೋಡಿದೀವಿ. ತಾವು ಇಲ್ಲಿ ಮಾಧ್ಯಮದಲ್ಲಿ ಕುತ್ಕೊಂಡು ಎಷ್ಟೇ ಹೇಳಿದ್ರು ಒಂದು ಸ್ಮಾರ್ಟ್ ಸಿಟಿ ಇನ್ಸ್ಟಾಲೇಷನ್ ಮಾಡಕ್ಕಾಗಿಲ್ಲ ನಿಮ್ಗೆ. 20 ವರ್ಷದಿಂದ ಏನಾಗಿದೆ ವಾರ್ಡ್ ಅಭಿವೃದ್ಧಿಗಳು ಅಂತ ಅಂದ್ಬಿಟ್ಟು ಕಣ್ಣಾರೆ ನಾವು ನೋಡಿದೀವಿ. ಎಲ್ಲೋ ಕುತ್ಕೊಂಡ್ಬಿಟ್ಟು ಏನೋ ಮಾತಾಡ್ಬಿಟ್ರೆ ಇಲ್ಲ ಸ್ವಾಮಿ, ನಾವು ಸ್ವತಃ ನೋಡ್ಬಿಟ್ಟು ಮಾತಾಡ್ತಾ ಇದೀವಿ. ನೀವ್ ಈ ರೀತಿ ಮಾತಾಡ್ತಾ ಇದ್ರಲ್ಲ ಕಾಂಗ್ರೆಸ್ ಅವರು ಓಲೈಸ್ಕೊಂಡು, ಇದು ವಿಪರ್ಯಾಸ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ ಸ್ನೇಹಿತರು ಮಾತಾಡ್ತಾ ಇದಾರೆ. ಯಾವ ಕಾರಣಕ್ಕೂ ನಿಮ್ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಡೇಟಾನ ಇಲ್ಲಿ ಹೇಳ್ಬೇಡಿ ಸರ್. ನೀವ್ ಹೇಳೋದು ನಾವಲ್ಲ, ನಾವು ವಾಸ್ತವ ಮಾತಾಡ್ತಾ ಇರುವಂತದ್ದು. ಈಗ ಮುಸ್ಲಿಂ ಸಮುದಾಯದಲ್ಲಿ ನಿಮ್ಗೆ ಮಸೀದಿಗಳೆಲ್ಲ ಏನ್ ಟಾಕ್ಸ್ ನಡೀತಾ ಇದೆ ಗೊತ್ತಾ ನಿಮ್ಗೆ? ಮಸೀದಿಗಳೆಲ್ಲ ಏನ್ ಟಾಕ್ಸ್ ನಡೀತಾ ಇದೆ ಗೊತ್ತಾ ನಿಮ್ಗೆ? ಏನ್ ವಾಟ್ಸ್ಆಪ್ ಮೆಸೇಜ್ಗಳು ಏನೇನ್ ಹೋಗ್ತಾ ಇದೆ ಗೊತ್ತಾ ತಮಗೆ? ನಿಮಗೆ ಹೆಂಗಿದೆ ಆ ಮಾಹಿತಿ? ನಮ್ಗೆ ಮಾಹಿತಿ ಇದೆ ಮೇಡಮ್. ನಾವಲ್ಲ ಅಲ್ಲಿರುವಂತ ಒಂದು ವಿರೋಧ ಪಕ್ಷದವ್ರು ಆಗ್ಬಿಟ್ಟು ಅವ್ರ ಸ್ಟ್ರಾಟಜಿಗಳು ತಿಳ್ಕೋಬೇಕಲ್ಲ, ನಮಗೂ ಗೊತ್ತಿರ್ಬೇಕಲ್ಲ ಮಾಹಿತಿ. ಮಸೀದಿಗಳೆಲ್ಲ ಏನ್ ಹೋಗ್ತಾ ಇದೆ ಈ ಟೈಮು. ನಾವು ಯಾರು ಓಟ್ ಹಾಕ್ತಿವೋ ಬಿಡ್ತೀವೋ, ಕಾಂಗ್ರೆಸ್ ಮಾತ್ರ ಓಟ್ ಹಾಕಲ್ಲ. ಆ ನೋಟ ಎಷ್ಟು ನಂಬರ್ ಅಲ್ಲಿ ಬರುತ್ತೆ ಅಂತ ವಿಚಾರಗಳನ್ನ ತಿಳಿಸ್ತಾ ಇದಾರೆ ಗೊತ್ತಾ ನಿಮ್ಗೆ? ಅಲ್ಲಿ ನೋಟ ನಂಬರ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ತಿಳಿಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಮೊಯಿನ್ ಅವರೇ, ರೈಟ್. ಇರ್ಷಾದ್ ಅವರು ನೀವೇನು ಹೇಳ್ತೀರಿ? ಮೇಡಮ್, ಮೊಯಿನುದ್ದೀನ್ ಅವರು ಅಲ್ಲಿ ಕೂತ್ಕೊಂಡು ದಾವಣಗೆರೆ ಬಗ್ಗೆ ನಮ್ಗೆ ಗೊತ್ತಿರೋಷ್ಟು ನಿಮ್ಗೆ ಗೊತ್ತಿಲ್ಲ, ನೀವು ಸ್ಟುಡಿಯೋಲ್ಲಿ ಕೂತ್ಕೊಂಡು ಏನೇನೋ ಮಾತಾಡ್ತೀರಾ, ಇಲ್ಲಿ ಫುಲ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಂತಾರೆ. ಒಂದೇ ಒಂದು ಪ್ರಶ್ನೆ ಮೊಯಿನುದ್ದೀನ್ ಅವ್ರಿಗೆ, ಅಷ್ಟು ಡೆವಲಪ್ಮೆಂಟ್ ಆಗಿರೋ ದಾವಣಗೆರೆಯಲ್ಲಿ ತಾನೇ ಇದ್ದಾರೆ ಅವರು. ಅವ್ರ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಮೇಡಮ್? ಪ್ರೈವೇಟಿಗೆ ತಾನೇ ಓದ್ತಾ ಇದ್ದಾರೆ. ಅಷ್ಟು ಡೆವಲಪ್ಮೆಂಟ್ ಆಗಿದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡಿ ಸ್ವಾಮಿ, ಅದ್ರ ಬಗ್ಗೆ ನಮ್ಗೇನೋ ಬೇಜಾರಿಲ್ಲ. ಆದ್ರೆ ಒಂದು ಸಮಾಜದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಎಚ್ಚರದಿಂದ ಮಾತಾಡಬೇಕು. ಇಡೀ ಸಮಾಜದ ಬಗ್ಗೆ ಹೆಂಗ್ ಮಾತಾಡ್ತೀರಾ ನೀವು? ಆ ಸಮಾಜ ಯಾವ್ದಾದ್ರು ಒಂದು ತೀರ್ಮಾನ ತಗೊಳುತ್ತೆ ಅಂದ್ರೆ ಫ್ರೀಡಮ್ ಬಿಡಿ ತೀರ್ಮಾನ ತಗೊಳಕ್ಕೆ. ನೀವು ಸ್ಟುಡಿಯೋಲ್ಲಿ ಕೂತ್ಕೊಂಡು 100% ನಾವೇ ಗೆಲ್ತೀವಿ, 100% ಮುಸ್ಲಿಂ ಸಮಾಜ ನಮ್ಮದೇ ಜೊತೆಲಿ ಇದೆ ಅಂದ್ರೆ ಏನ್ ಹುಟ್ಟಿದ ತಕ್ಷಣ ಮುಸ್ಲಿಂ ಸಮಾಜ ಕಾಂಗ್ರೆಸ್ಗೆ ವೋಟ್ ಮಾಡ್ಬೇಕಾ? ಬೇರೆ ಯಾವ ಪಕ್ಷಕ್ಕೂ ವೋಟ್ ಮಾಡಬೇಡ್ದ? ಯೋಚನೆ ಮಾಡ್ಬಿಟ್ಟು ತೀರ್ಮಾನ ಮಾಡ್ಬೇಕು. ಈ ತರ ಲೂಸ್ ಟಾಕ್ಸ್ ಮಾಡಿನೇ ಇವತ್ತು ಮುಸ್ಲಿಂ ಸಮಾಜ ನಿಮ್ ವಿರುದ್ಧ ನಿಂತ್ಕೊಂಡಿರೋದು. ನಿಮ್ಮ ನಲಪಾಡು ನಾಲಾಯಕ ನಲ್ಪಾಡಿದಾರಿಲ್ಲ ಅವ್ರಿಗೆ ಹೇಳಿ, ಈ ತರ ಹೇಳಿಕೆಗಳು ಕೊಡೋದು ಸ್ಟಾಪ್ ಮಾಡಿ ಅಂತ. ದಾಡಿ ಬಗ್ಗೆ ಟೋಪಿ ಬಗ್ಗೆ ಮಾತಾಡ್ತಿರಲಿಲ್ಲ, ನಿಮ್ ಪಕ್ಷದ ಬಗ್ಗೆ ಮಾತಾಡಕ್ ಹೇಳಿ. ಅವ್ರು ಹೆಂಗ್ ಮಾತಾಡ್ತಾರ ಒಂದ್ ಸಮಾಜದ ಬಗ್ಗೆ? ಏನ್ ಅವ್ರ ಸಮಾಜ ಏನಾದ್ರು ಬರ್ದ್ಕೊಟ್ಬಿಟ್ಟಿದ್ಯಾ? ನೀವ್ ಏನ್ ಬೇಕಾದ್ರೂ ಮಾತಾಡಿದ್ರೆ ನಾವು ಕ್ಷಮೆ ಮಾಡ್ತೀವಂತ. ಇದು ಎಚ್ಚರಿಕೆಯಿಂದ ಇರ್ಬೇಕು ಅವರು. ಇದೇ ಮೊದಲನೇ ಸತಿ ನಾನು ಅದೇ ಸಮಾಜದಿಂದ ಬರ್ತೀವಿ, ನಮ್ಗೂ ನೋವಾಗತ್ತೆ. ಹೆಂಗ್ ಹೇಳ್ತೀರಾ ದಾಡಿ ಬಿಟ್ಟಿರೋರು ಗಡ್ಡ ಬಿಟ್ಟಿರೋರೆಲ್ಲ ಮುಸಲ್ಮಾನರಿಲ್ಲ ಅಂತ? ಮತ್ತೆ ನೀವಿರೋ ಬಿಟ್ಟಿರೋ ದಾಡಿ ತೆಗಿಯಕ್ ಹೇಳಿ ಅವ್ರಿಗೆ. ಅವ್ರು ಬಿಟ್ಟಿರೋ ದಾಡಿ ತೆಗಿಯಕ್ ಹೇಳಿ. ಅವ್ರು ಮುಸ್ಲಿಂ ಸಮಾಜಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ದಾಡಿ ತೆಗಿಯಕ್ ಹೇಳಿ. ಎಷ್ಟು ನಿಮ್ ಪಕ್ಷದ ಬಗ್ಗೆ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಆ ಸಮಾಜಕ್ಕೆ ಬಿಡಬೇಕು, ಫ್ರೀಡಮ್ ಬಿಡ್ರಿ. ಮುಸ್ಲಿಂ ಸಮಾಜಕ್ಕೆ ಫ್ರೀಡಮ್ ಬಿಡಿ. ಕಾಂಗ್ರೆಸ್ ಅವರು ಇಡೀ ಮುಸ್ಲಿಂ ಸಮಾಜ ಲೀಡರ್ ಕರ್ಕೊಂಡು ದಾವಣಗೆರೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೆಲಸ ಮಾಡಕ್ ಕಳ್ಸಿ. ಇಲ್ಲಿ ಬೆಂಗಳೂರಲ್ಲಿ ಇರೋ MLA ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ದಾವಣಗೆರೆಗೂ ಮುಸ್ಲಿಂ ಸಮಾಜ ಲೀಡರ್ಗಳಲ್ಲಿ ಏನ್ ಕೆತೆ ಇದೆ? ಏನ್ ಕೆಲಸ ಇದೆ? ಇಲ್ಲಿ ಕೆಲಸ ಇಲ್ಲ. ಶಿವಾಜಿನಗರ್ ಕ್ಷೇತ್ರ ಬಂದ್ ನೋಡಿ ಯಾವ ತರ ಇದೆ ಅಂತ. ಇಲ್ಲಿಂದ ಕಡಿಮೆ ಅಂದ್ರೂ 2 ಕಿಲೋಮೀಟರ್ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ರೆ ಆ MLA ಹೋಗಿ ಅಲ್ಲಿ ದಾವಣಗೆರೆಯಲ್ಲಿ ಕೂತ್ಕೊಂಡು ದೊಡ್ಡ ಪ್ರಚಾರ ಮಾಡ್ತಾರೆ. ಅದು ಯಾವ ತರ ಕಾಂಗ್ರೆಸ್ ಅವರು ಕ್ಲಾರಿಟಿ ಕೊಡ್ಬೇಕು. ಏನ್ ಅನುಕೂಲ ಇದೆ? ಏನ್ ಅನುಕೂಲ ಮಾಡ್ಕೊಟ್ಟಿದ್ರೆ ಹೇಳಿ ಕಾಂಗ್ರೆಸ್ ಅವರು? ನೀವು ಎಲೆಕ್ಷನ್ ಮುಂಚೆ ಏನ್ ಇದು ಮಾಡಿದ್ರು ಪ್ರಾಮಿಸ್? ನಾವು ಬಂದಿದ ತಕ್ಷಣ 4% ರಿಸರ್ವೇಶನ್ ರಿವರ್ಸ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಇಲ್ಲ ಈ ಸಮಾಜಕ್ಕೆ 1 ಲಕ್ಷ ಕೋಟಿ ಏನೋ ಬಜೆಟ್ ಕೊಡ್ತೀವಿ ಸ್ಪೆಷಲ್ ಅಂತ ಹೇಳಿದ್ರು, ಮಾಡಿದ್ರ? ಆತರ ಏನು ಮಾಡಿಲ್ಲ. ಈ ಸಮಾಜಕ್ಕೆ ನೀವು ಮಾಡಿರೋ ದ್ರೋಹನೇ ಇದು. ಒಂದ್ಸತಿ ಜನ ನಿಮ್ಗೆ ಉತ್ತರ ಕೊಟ್ಟೆ ಕೊಡ್ತಾರೆ. ನೀವು ಏನ್ ಬೇಕಾದ್ರೆ ತಗೊಂಡ್ ಹೋಗಬಹುದು. ಬೇರೆ ಒಂದ್ ನಿಮಿಷ ಮೊಯಿನ್ ಅವರೇ, ಒಂದ್ ನಿಮಿಷ ಇರ್ಷಾದ್ ಅವರೇ, ಏನ್ ಹೇಮಂತ್ರಿ ಅವ್ರು ಏನ್ ಹೇಳಿದ್ರಿ? ಮೇಡಮ್, ವಿಷಯ ಸಂವಾದದ ವಿಷಯ ಬದಲಾವಣೆ ಆಗ್ತಾ ಇದೆ. ಅಭಿವೃದ್ಧಿ ಮತಗಳ ವಿಚಾರ ಬಿಟ್ಟು ಸರ್ ಬಿಜೆಪಿ ಅವ್ರು ದಯವಿಟ್ಟು ಸಂವಾದದ ಬಗ್ಗೆ ಹೇಳ್ಕೊಡ್ಬೇಡಿ. ಆವಾಗಲೇ ನೀವೇ ಏನೋ ಹೇಳ್ತಾ ಇದ್ರಿ, ಯಾವ್ದೋ CT ರವಿ ಅವರು ಬಂದಿದ ತಕ್ಷಣ ಏನೋ ಮಾಡಿಬಿಡ್ತೀವಿ ಅದು ಇದು ಅಂತ ಕತೆ ಕಟ್ತಾ ಇದ್ರಲ್ಲ. ದಾವಣಗೆರೆ ಬಗ್ಗೆ ಅವರು ಮಾತಾಡಿಲ್ಲ. ನೀವು ನಿಮ್ ಪ್ರೈಮ್ ಮಿನಿಸ್ಟರ್ ತಗೊಂಡಿರೋ ಡಿಸಿಷನ್ ಇವತ್ತು ಆಟೋ ಡ್ರೈವರ್ಗಳೆಲ್ಲ ರೋಡಲ್ಲಿ ನಿಂತ್ಕೊಂಡಿರೋದು. ದಯವಿಟ್ಟು ಯೋಚನೆ ಮಾಡ್ಬಿಟ್ಟು ಮಾತಾಡಿ. ನಿಮ್ ಸ್ಟ್ಯಾಂಡ್ ಯಾವ ತರ ದಾವಣಗೆರೆಗೆ? ಹಾಗಾದ್ರೆ 75,000 ಓಟ್ಗಳಿದೆಯಲ್ಲ, ಆ ಓಟ್ಗಳು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ. 100% ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ, ಸಾದಿಕ್ ಕ್ಲಿಯರ್ ಇದೆ. ಒಂದ್ ನಿಮಿಷ ಇರಿ ಮೊಯಿನ್ ಅವರೇ.
ಕನ್ಫ್ಯೂಷನ್ ಇದ್ದಾರೆ ಹಂಗಾದ್ರೆ. ಹೌದು ಮೇಡಮ್, ಕನ್ಫ್ಯೂಷನ್ ಇಲ್ಲಿದ್ದಾರೆ ಜನ. ಇವಾಗ ತೀರ್ಮಾನ ತಗೊಳ್ಳೋ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಇವ್ರು ಇನ್ನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರೋದು. ಅವ್ರಿಗೆ ಫ್ರೀಡಮ್ ಬಿಡಬೇಕು ಮೇಡಮ್. ಯಾವ್ದಾದ್ರು ಒಂದು ಸಮಾಜ ಒಂದು ತೀರ್ಮಾನ ತಗೊಳ್ಳತ್ತಂತೆ, ಅವ್ರಿಗೆ 100% ಅವ್ರಿಗೆ ಅದು ಇದಿದೆ, ಅವಕಾಶ ಇದೆ, ಬಿಡಬೇಕು. ಇವ್ರು ಅವ್ರ ಮನೆಗೆ ಹೋಗೋದು, ಮಸೀದಿಗೆ ಹೋಗೋದು, ಅವ್ರ ಮನೆ ಒಳಗಡೆ ನುಗ್ಗೋದು, ಯಾವ ತರ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಮುಸ್ಲಿಂ ಸಮಾಜಕ್ಕೆ ಯಾವುದೇ ತರ ಒಂದು ಅವಕಾಶನೇ ಸಿಗ್ಬಾರ್ದು. ಅಲ್ಲ, ನೀವು ಹೇಳಿದ ಕಾಂಟೆಕ್ಸ್ಟ್ ನಾನು ಕಂಪ್ಲೀಟ್ಲಿ ಅಗ್ರಿ, ನಾನು ಇಲ್ಲ ಅಂತ ಹೇಳಲ್ಲ. ಯಾವುದೇ ಸಮುದಾಯದ್ರು ಕೂಡ ಅವರಿಗೆ ಆದಂಥ ಸ್ವತಂತ್ರ ಅನ್ನೋದು ಇರಬೇಕು. ಹಾಗಂತ ಆ ಓಟುಗಳು BJP ಪಾಲಾಗುತ್ತೆ ಅಂತ ಅನ್ಕೋಬೇಕಾ? ಮೇಡಮ್, ಇವಾಗ BJP ಪ್ರೈಮ್ ಮಿನಿಸ್ಟರ್ ಕಡಿಮೆ ಅಂದ್ರು 12 ವರ್ಷದಿಂದ ಇದ್ದಾರೆ. ಏನು ಮುಸ್ಲಿಂ ಸಮಾಜ ಏನು ಊಟನೇ ಮಾಡ್ತಾ ಇಲ್ಲನಾ? ಯಾವ ತರ ಕಾಂಗ್ರೆಸ್ ಇಷ್ಟು ವರ್ಷ ಬರೀ ಇದೇ ತಾನೇ ಮಾಡ್ಕೊಂಡು ಬಂದಿರೋದು? ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ BJP ಬಂದ್ಬಿಡತ್ತೆ ಅಂತ. ಏನ್ BJP ಬಂದ್ರೆ ಏನಾಗ್ಬಿಡತ್ತೆ? ಬಿಡಿ, ಒಂದ್ಸತಿ ಕಾಂಗ್ರೆಸ್ ಓಟ್ ಮಾಡಲ್ಲ, ಆಮ್ ಆದ್ಮಿ ಪಾರ್ಟಿಗೆ ಮಾಡ್ಲಿ, ಏನಾಗುತ್ತೆ ನೋಡ್ಬಿಡೋಣ. ಅದು ಒಂದ್ಸತಿ ಮೇಡಮ್, ಡೆಲ್ಲಿಯಲ್ಲಿ ಸರ್ಕಾರ ನಡೆಸಿ ತೋರಿಸಿದೀವಿ, ಪಂಜಾಬಲ್ಲಿ ಸರ್ಕಾರ ನಡೆಸ್ತಾ ಇದೀವಿ. ಒಂದೇ ಒಂದು ಕ್ಯಾಂಡಿಡೇಟ್ ಹಾಕಿದೀವಿ ದಾವಣಗೆರೆಯಲ್ಲಿ, ಒಳ್ಳೆ ವಿದ್ಯಾವಂತರು ತಾನೆ. ಏನಾದ್ರು ರೌಡಿಗಳಿಗೆ ಇಲ್ಲ ಯಾವ್ದಾದ್ರು ಫ್ಯಾಮಿಲಿ ಪೊಲಿಟಿಷಿಯನ್ ತಗೊಂಡ್ ಬಂದು ಸೀಟ್ ಕೊಟ್ಟಿದೀವಿ? ಇಲ್ಲ. ಆದ್ರೆ ನೀವು ಅನ್ಸಲ್ವಾ, ಈ ಸೋ ಕಾಲ್ಡ್ ನ್ಯಾಷನಲ್ ಪಾರ್ಟೀಸ್ ಒಳಗೆ ನೀವು ಯಾವುದೋ ಒಂದು ನದಿ ಹರಿತಾ ಇದೆ ಅಂದ್ರೆ ಅದ್ರ ಅಪೋಸಿಟ್ ನಿಮ್ಮ ಸಿದ್ಧಾಂತಗಳಿಗೂ ಅಲ್ಲಿರೋ ಫ್ಲೋಗೂ ವ್ಯತ್ಯಾಸ ಇದೆ. ನೀವು ಆ ಪ್ರವಾಹದಲ್ಲಿ ಮುಳುಗೋಗುತ್ತೀವಿ ಅಂತ ಅನ್ಸಲ್ಲ ಮೇಡಮ್? ನಮ್ದು ಏನ್ ಗೊತ್ತಾ, ಜನರಿಗೆ ಅಲ್ಲಿ ಕನ್ಫ್ಯೂಷನ್ ಇರೋ ಟೈಮಲ್ಲಿ ಒಂದು ಒಳ್ಳೆ ಆಪ್ಷನ್ ಬೇಕಾಗಿತ್ತು, ನಾವು ಆಪ್ಷನ್ ಕೊಟ್ಟಿದ್ದೀವಿ. ಜನಕ್ಕೆ ಬಿಟ್ಟಿರೋದು. ನಾವು ಏನು ಬಲವಂತ ಮಾಡಲ್ಲ. ಈ ಸಮಾಜ ಇವ್ರಿಗೆ ಓಟ್ ಮಾಡಬೇಕು, ನಮ್ಗೆ ಓಟ್ ಮಾಡಿಲ್ಲ ಅಂದ್ರೆ ಇವ್ರು ಬಂದ್ಬಿಡ್ತಾರೆ, ಅವ್ರು ಬಂದ್ಬಿಡ್ತಾರೆ ಅಂತ ನಾವ್ ಎಲ್ಲೂ ಹೇಳ್ತಾ ಇಲ್ಲ. ನಾವು ಯಾವ ತರ ಕ್ಯಾಂಪೇನ್ ಮಾಡ್ತಾ ಇದೀವಿ ದಾವಣಗೆರೆಯಲ್ಲಿ ಅಂದ್ರೆ, ನೋಡಿ, ಒಳ್ಳೆ ವಿದ್ಯಾವಂತರು ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಆಸ್ ಪರ್ ರೂಲ್ ಏನೇನು ಇದು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ತಗೊಂಡ್ ಬಂದು ಕ್ಯಾಂಡಿಡೇಟ್ ಹಾಕಿದೀವಿ. ನೀವು ಒಂದ್ಸತಿ ಆಯ್ಕೆ ಮಾಡಿ ಅಂತ ಜನರ ಹತ್ರ ಹೋಗಿ ಕೇಳ್ತಾ ಇದೀವಿ. ನಾವು ಜನರು ಕನ್ಫ್ಯೂಷನ್ ಮಾಡ್ತಾ ಇಲ್ಲ, ಜನರಿಗೆ ಭಯ ಬೀಳಿಸ್ತಾ ಇಲ್ಲ ನಾವು. ಇವ್ರು ಭಯ ಬೀಳಿಸ್ತಾವ್ರಲ್ಲಿ. ಗಾಟ್ ಇಟ್ ಹೇಮಾದ್ರಿ ಅವರೇ, ಈಗ ನೋಡಿ, ದಾವಣಗೆರೆಯ ಮುಸ್ಲಿಂ ಸಮುದಾಯದ ಮತಗಳು ಅಥವಾ ಆ ಸಮುದಾಯದಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅನ್ನೋದಾದ್ರೆ ಆ ಮತಗಳೆಲ್ಲ ಕೂಡ BJPಗೆ ಬರುತ್ತೆ ಅಂತ ಏನಲ್ಲ ಮೇಡಮ್. ನಾನು ಇಲ್ಲಿ ಏನ್ ಬಯಸ್ತಾ ಇದ್ದೀನಿ ಅಂದ್ರೆ, ನಾವು ಕೇವಲ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಮತಕ್ಷೇತ್ರ ಇರ್ಬೋದು, ನಾವು ಅಭಿವೃದ್ಧಿಯ ಒಂದು ಕಾರ್ಡ್ ಮೇಲೆ ನಾವು ಕೇಳ್ತಾ ಇದೀವಿ, ಏನು ಮತಗಳನ್ನು ಕೇಳ್ತಾ ಇದೀವಿ. ಆ ಸಮುದಾಯ ಹೇಮಾದ್ರಿ ಅವರೇ, ನೀವು ನಮ್ಗೆ ಏನ್ ಮಾಡಿದ್ದೀರಿ ಅಂತ ನಿಮ್ಮ ಜೊತೆ ನಾವು ನಿಂತ್ಕೋಬೇಕು ಅಂತ ಆ ಸಮುದಾಯದವರು. ಇವತ್ತು JDS ಜಾತ್ಯತೀತ ಪಕ್ಷ JDS ಇದೆ ಅಂದ ತಕ್ಷಣ ನಿಮ್ಮನ್ನ ನಂಬಿಡ್ಬೇಕಾ ಅಂತ. ನಾನು ಮತ ಆಧಾರಿತವಾದಂತ ರಾಜಕಾರಣ ಮಾತಾಡ್ತಾ ಇಲ್ಲ. ನಾನು ಕೇವಲ ಮುಸಲ್ಮಾನರ ಸಮಾಜದ ಮತದ ವಿಚಾರವಾಗಿ ನಾನು ಮಾತನಾಡ್ತಾ ಇಲ್ಲ. ನಾನ್ ಮಾತನಾಡೋದು ಅಭಿವೃದ್ಧಿ ವಿಚಾರ. ನಾವು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಯಾವ್ದಾದ್ರು ಯೋಜನೆಗಳನ್ನು ನಾವು ಜಾತಿ ಆಧಾರಿತ ಧರ್ಮಾಧಾರಿತ ಕೊಟ್ಟಿದೀವಾ? ಸಬ್ಕಾ ವಿಕಾಸ್ ಅಲ್ಲಿ, ಸಬ್ಕಾ ಸಾಥ್ ಅಲ್ಲಿ ಮುಸಲ್ಮಾನರು ಬರಲ್ಲ ಸರ್. ಹೌದಾ? ಯಾಕೆ ಬರಲ್ಲ? ನಮ್ಮ ಯೋಜನೆ ಯಾಕೆ ಬರಲ್ಲ ಅಂತ ಹೇಳ್ಬೇಕು. ಈಗ ಇದೇ ದಾವಣಗೆರೆಯಲ್ಲಿ ಡಾಕ್ಟರ್ CR ನಸೀರ್ ಅವರು BJP ಇಂದಾನೆ ಟಿಕೆಟ್ ಕೇಳಿದ್ರು. ಅವ್ರಿಗೆ ಪ್ರೆಸ್ ಮೀಟ್ ಅಲ್ಲೇ ಕುಂದರ್ಸ್ಕೊಂಡಿಲ್ಲ, 8 ಜನ ಲೀಸ್ಟ್ ಅಲ್ಲೇ ಅಂತ ಹೆಸರು. ನೋಡಿ ಇಲ್ಲಿ ನೀವು ಡೈವರ್ಷನ್ ಮಾಡ್ಬೇಡ್ರಿ. ನೀವು ಹೇಳಿದ್ರಿ ಇವಾಗ ಮೊಯ್ನುದ್ದೀನ್ ಅವರೇ, ಅಟ್ಲೀಸ್ಟ್ BJP ಅವರು ಮುಖದ ಮೇಲೆ ಹೇಳ್ತಾರೆ ಮುಸ್ಲಿಂ ಸಮಾಜದ ಓಟ್ ಬೇಡ ಅಂತ. ಆದ್ರೆ ನೀವು ದ್ರೋಹ ಮಾಡ್ತಾ ಇದ್ದೀರಾ ಮುಸ್ಲಿಂ ಸಮಾಜಕ್ಕೆ. ನಮ್ಮ ಓಟ್ ಮಾತ್ರ ಬೇಕು, ನಾವು ಸೀಟ್ ಕೇಳಿದ್ರೆ ಕೊಡಲ್ಲ. ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಅವ್ರದ್ದು. ಅಟ್ಲೀಸ್ಟ್ ಅವ್ರದ್ದು ಕ್ಲಾರಿಟಿ ಇದೆ, ಅವ್ರದ್ದು ಓಪನ್ ಆಗಿ ಹೇಳ್ತಾರೆ ನಿಮ್ ಓಟ್ಗಳೇ ಬೇಡ ಅಂತ. ಹೇಮಂತ್ ಅವರೇ, ಪ್ಲೀಸ್ ಒಂದು ನಿಮಿಷ. ಮೊಯ್ನ್ ಅವರೇ, ಒಂದು ನಿಮಿಷ. ಹೇಮಂತ್ ಅವ್ರದ್ದು ನನಗೊಂದು ಲೈನ್ ಬೇಕು, ಏನು ಹೇಳ್ತಿದ್ದಾರೆ. BJP ಅವರು ಹೇಳ್ತಾರೆ, ಅವರು 15-20 ಬಂದ ಮೇಲೆ ಓಕೆ, ಗಾಟ್ ಇಟ್ ಕೊಡ್ತಾರಂತ ಹೇಳಿ ನೋಡೋಣ. ಆಯ್ತು, ಅರ್ಥ ಆಯ್ತು ನನ್ಗೆ. ಮೊಯ್ನ್ ಅವರೇ, ಅರ್ಥ ಆಯ್ತು. ಹೇಮಂತ್ರಿ ಅವರು ಏನ್ ಹೇಳಕ್ ಬಂದ್ರಿ? ನೋಡಿ ಮೇಡಮ್, ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ, ಯಾವ ರೀತಿ ಕಳೆದ 6-7 ದಶಕಗಳಿಂದ ಇವರು ಕಾಂಗ್ರೆಸ್ಸಿಗರು, ಜನಸಂಘ ಇರ್ಬೋದು, BJP ಬೆದರಬೊಂಬೆ ತರಚ್ಕೋತ ಬಂದ್ರು. ನೀವು ಬಂದ್ರೆ ಇವರು ನಿಮ್ಮನ್ನ ದೇಶ ಬಿಟ್ಟು ಓಡಿಸ್ತಾರ, ಮುಸಲ್ಮಾನರ ಮೇಲೆ ಪ್ರಹಾರ ಮಾಡ್ತಾರ ಅಂತ ಹೇಳಿದ್ರು. ಕಳೆದ 12 ವರ್ಷದಿಂದ BJP ಶಾಸಿತ ಪ್ರದೇಶದಾಗ ಒಂದು ಗಲಭೆಗಳಾಗಿಲ್ಲ. ಒಂದು ಆಮೇಲೆ ಪುರ ಕೇಳ್ರಿ, ಕೇಳಿಸ್ಕೊಳ್ಳೋ ಒಂದು ಶಕ್ತಿ ಇಟ್ಕೋಬೇಕು ಯಾವಾಗ್ಲೂ ವಕ್ತಾರಗಳು. ಆಮೇಲೆ ಕಳೆದ 12 ವರ್ಷದಾಗ ಯಾವ್ದಾದ್ರು ಯೋಜನೆಗಳನ್ನ ನಾವು ಮುಸಲ್ಮಾನರನ್ನ ಬಿಟ್ಟು ಯೋಜನೆಗಳನ್ನ ಮಾಡಿದೀವ. ಇವತ್ತು ಉಜ್ವಲ ಕರ್ನಾಟಕದಲ್ಲಿ ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ನ ರದ್ದು ಮಾಡಿರುವಂತ BJP ಪಕ್ಷ ನೀವು. ರಸ್ತೆ ಇರ್ಬೋದು, ನೀವು ಈ ರೀತಿ
ನಿಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿದ್ರು ಯಾರಿಗಾದ್ರೆ ನೋಡಿ ದಿವ್ಯಶ್ರೀ ಮೇಡಮ್ ಅವ್ರು ಈ ರೀತಿ ಬೇಕಂತಲೇ ಡೈವರ್ಷನ್ ಮಾಡ್ತಾರ. ಇಡೀ ಜಗತ್ತಿನಲ್ಲಿ ಇವತ್ತು ಮುಸಲ್ಮಾನ್ ಬಾಂಧವರು ಏನಾದ್ರು ನೆಮ್ಮದಿಯಾಗಿದ್ರೆ ಅದು ಭಾರತ ದೇಶದಲ್ಲಿ ಮೊನ್ನೆ ಬಹರೇನ್ಲಿಂದ ಬಂದಂತವ್ರು, ಕುವೈಟ್ಲಿಂದ ಬಂದಂತವ್ರು, ಇರಾನ್ಲಿಂದ ಬಂದಂತವ್ರು ಎಲ್ಲಾ ಅನಿವಾಸಿ ಭಾರತೀಯರು ಬಂದು ಬಿಟ್ಟು ಮೋದಿ ಅವರಿಗೆ ಜಿಂದಾಬಾದ್ ಅಂತ ಹೇಳ್ತಾರೆ. ರಿಷಿಕ್ ಅವರೇ, ಜಾತ್ಯತೀತ ಜನತಾದಳ ಬಿಜೆಪಿ ಜೊತೆ ಇದೆ ಅಂದ ತಕ್ಷಣ ಮುಸ್ಲಿಂ ಮತಗಳು ಎನ್ಡಿಎ ಕೂಟಕ್ಕೆ ಬಂದ್ಬಿಡುತ್ತೆ ಅಂತನಾ? ನಿಮ್ ಮಿತ್ರ ಪಕ್ಷದವ್ರು ಮಾತಾಡ್ತಿದ್ದಾರೆ ಮೇಡಮ್. ನೋಡಿ, ಇವಾಗ ನಾವು ಯಾವಾಗಲೂ ಪ್ಲಸ್ ಮೈನಸ್ ಅಂಡ್ ಝೀರೋ ನ್ಯೂಟ್ರಲ್ ಅಂತ ನೋಡಬೇಕಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಷ್ಟು ದಿನ ಬಿ ಜೆ ಪಿ ಹತ್ರಕ್ಕೆ ಸೇರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಂಥ ನಮ್ಮ ಮುಸ್ಲಿಂ ಸ್ನೇಹಿತರು ಇವತ್ತು ಮುಸ್ಲಿಂ ಬಾಂಧವರೆಲ್ಲರೂ ಸೇರ್ಕೊಂಡು ನಾವು ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂತ ಹೇಳಿದ್ರು. ಅಂದರೆ ದಟ್ ಮೀನ್ಸ್ ಅವರು ಪ್ಲಸ್ಸಲ್ಲಿ ಇರೋವಂಥವ್ರು ನ್ಯೂಟ್ರಲ್ಗೆ ಬಂದಿದ್ದಾರೆ, ಝೀರೋ. ಸರಿನಾ? ಇದು ಒಂದು ಡೆವಲಪ್ಮೆಂಟು. ಎರಡನೇ ಡೆವಲಪ್ಮೆಂಟ್ಸು, ತಾವು ಅಲ್ಲಿ ದಾವಣಗೆರೆ ಸೌತ್ ಕ್ಷೇತ್ರದಲ್ಲೇ ನೀವು ಗಮನಿಸೋದಾದರೆ ನಿಮಗೆ ಬಿ ಜೆ ಪಿ ಶಾಲ್ನ ಏನದು ಮುಸ್ಲಿಂ ಲೀಡರ್ಸ್ಗಳು ಹೋಗ್ಬಿಟ್ಟು ಹಾಕೊಳ್ಳೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ನೋಡಿ, ತಾತ್ಕಾಲಿಕನೇ ಇರ್ಬೋದು, ಆದ್ರೆ ನೀವು ಒಂದು ಶಾಲ್ನ ಹಾಕೊಳ್ತೀವಿ ಅಂತಂದ್ರೆ ತುಂಬಾ ವ್ಯಾಲ್ಯೂ ಇರುತ್ತೆ ಅದು ನಿಮ್ಗೆ. ಅದಕ್ಕೆ ಸೊ ಅಂದ್ರೆ ಅವರು ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ಅವ್ರು ಏನು, ನಾವು ಕಾಂಗ್ರೆಸ್ ನ ಕೈ ಬಿಡಕ್ ರೆಡಿ ಇದೀವಿ, ಬಿಜೆಪಿ ಶಾಲ್ನ ಹಾಕೊಳಕ್ ರೆಡಿ ಇದೀವಿ ಅಂತ. ಜೆಡಿಎಸ್ ಜೊತೆಗಿದೆ ಅನ್ನೋ ಭರವಸೆ, ಜೆಡಿಎಸ್ ಜೊತೆಲಿ ಇದೆ ಅನ್ನೋ ಭರವಸೆ, ಆ ರೀತಿ ನಾವು ನೋಡಕ್ ಹೋಗಲ್ಲ. ಒಂದು ಸ್ಟೆಪ್ ಮುಂದಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳೋರ್ತು. ಅಂದ್ರೆ ಕಾಂಗ್ರೆಸ್ ನ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ನೋಡಕ್ ರೆಡಿ ಇದೀವಿ ಅಂತ ಹೇಳ್ತಿರೋದು. ಇನ್ನ ಜೆಡಿಎಸ್ ವಿಚಾರಕ್ಕೆ ನಾವು ಬರೋದಾದ್ರೆ, ನಾವು ಅವತ್ತಿಂದಲೂ ಸೆಕ್ಯುಲರ್ ಆಗಿದ್ದೀವಿ, ನಾವು ಯಾವತ್ತೂ ಯಾರಿಗೂ ಭೇದ ಭಾವ ಮಾಡೇ ಇಲ್ಲ. ಇವತ್ತು ಯಾರೆಲ್ಲ ಸಾಕಷ್ಟು ಕಾಂಗ್ರೆಸ್ ಅಲ್ಲಿರುವಂತಹ ಮುಸ್ಲಿಂ ಲೀಡರ್ಸ್ಗಳು ಯಾರೆಲ್ಲ ಸೋಕಾಲ್ಡ್ ಇದಾರೋ ಅವರೆಲ್ಲ ಬೆಳೆದಿದ್ದು ಹುಟ್ಟಿದ್ದು ಪ್ರೋಗ್ರೆಸ್ ಆಗಿರೋದೆಲ್ಲ ಜೆಡಿಎಸ್ ಇಂದನೇ. ಇವತ್ತು ಕೂಡ ಯಾರನ್ನಾದ್ರೂ ನಾವು ಕೈಲಿ ಏರಿದು ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತೀವಿ ಅಂತಂದ್ರೆ ಅದು ಏಕೈಕ ಪಕ್ಷ, ಅದು ಜೆಡಿಎಸ್ ಪಕ್ಷನೇ. ಅದೀಗ ನೋಡಿ, ಈಗ ಬಿಜೆಪಿಯವ್ರನ್ನ ನೋಡ್ಬೇಕ ವೋಟ್ ಹಾಕ್ಲಿಲ್ಲ ಅಂದ್ರೂ ಜೆಡಿಎಸ್ ನಾವು ಎನ್ಡಿಎ ಭಾಗದಲ್ಲಿ ಇದೀವಿ, ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಮ್ಮ ಮುಸ್ಲಿಂ ಸ್ನೇಹಿತರು ನಮಗೂ ಸಪೋರ್ಟ್ ಮಾಡಬೇಕು, ಎನ್ಡಿಎ ಇರುವಂತ ಬಿಜೆಪಿ ಕ್ಯಾಂಡಿಡೇಟ್ ಕೂಡ ವೋಟ್ ಹಾಕಬೇಕು. ರೈಟ್. ರಿಷಿಕ್ ಅವರು, ಇರ್ಷಾದ್ ಅವರು, ಮೋಯಿನ್ ಅವರು, ಮಹಂತೇಶ್ ಅವರು, ಸತ್ಯನಾರಾಯಣ ಹೇಮಾದ್ರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಜಿದ್ದಾಜಿದ್ದಿನ ಕಣ ಆಗಿಬಿಟ್ಟಿದೆ, ಪ್ರತಿಷ್ಠೆಯ ಚುನಾವಣೆ ಆಗಿಬಿಟ್ಟಿದೆ. ಆದರೆ ಈ ಕ್ಷಣಕ್ಕೂ ಕೂಡ ಮತದಾರ ಪ್ರಭುಗಳಲ್ಲಿ ಒಂದು ಮನವಿ, ಈ ಕಾಂಗ್ರೆಸ್ಸಿಗೆ ನೋಡಿ ಆಲ್ರೆಡಿ ದೊಡ್ಡ ಮ್ಯಾಂಡೇಟ್ ಇದೆ, ಅವ್ರಿಗೆ ಪ್ಲಸ್ ಆದರೂ ಮೈನಸ್ ಆದರೂ ಡಿಫ್ರೆನ್ಸ್ ಇರೋದಿಲ್ಲ. ಬಿ ಜೆ ಪಿ ಆಲ್ರೆಡಿ ಮೈನಸ್ಲಿರೋದ್ರಿಂದಾಗಿ 2 ಸೀಟ್ಗಳನ್ನು ಗೆದ್ದ ತಕ್ಷಣ ಅವರೇನು ಆಡಳಿತ ನಡೆಸೋಕ್ಕೂ ಸಾಧ್ಯ ಇಲ್ಲ. ಕಡೆ ಪಕ್ಷ ಅನುದಾನ ತರಕ್ಕಾದರೂ ನಿಮ್ಮ ಕ್ಷೇತ್ರಕ್ಕೆ ಒಳ್ಳೆ ಜನಪ್ರತಿನಿಧಿನ ಆಯ್ಕೆ ಮಾಡಿ, ಪ್ರಜ್ಞೆಯಿಂದ ವೋಟ್ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.